जननीं शारदां देवीं रामकृष्णं जगद्गुरुं पादपद्मे तयोर्स्थित्वा प्रणमामि मुहुर्मुहुः। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे नान्ये स्पृहा रघुपति हृदये स्मदीये सत्यं वदामि च भवान् अखिलान्तरात्मा भक्तिं प्रयच्छ रघुपुङ्गवनिर्भरां मे कामादिदोषरहितं कुरु मानसं च मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधं मुख्यं श्रीरामदूतं शिरसः नमामि। वागर्थविव सम्पृक्तो वागर्थप्रतिपत्तये जगतः पितरो वन्दे पार्वती परमेश्वरो। हरिः ಓಂ। ಈಗ ನಿಧಾನವಾಗಿ ಕಣ್ಣು ತೆರಿಬಹುದು ಅಥವಾ ಹಾಗೆ ಕಣ್ಣು ಮುಚ್ಚಿಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇದು ಶ್ರವಣೇಂದ್ರಿಯ ಕೆಲಸ ಮಾಡಿದ್ರೆ ಸಾಕು. ಇದಕ್ಕೆ ಶ್ರವಣ ಅಂತ ಕರೀತಾರೆ. ಇದರ ಇಂದ್ರಿಯ ಕಿವಿ, ಕಣ್ಣಲ್ಲ. ಹಾಗಾಗಿ ಈ ಸಮಯ ಎಷ್ಟು? 12 ಆಗಿದೆ. ನಾನು ಕರೆಕ್ಟಾಗಿ 12:40 ಮುಗಿಸ್ತೀನಿ. ಈ 40 ನಿಮಿಷಗಳ ಕಾಲ ಈ ಮನಸ್ಸನ್ನು ಈ ಸ್ಥಿತಿಯಲ್ಲಿ ಇಡ್ರಿ. ಅದಕ್ಕೆ ನಾವು ಪ್ರಾರ್ಥನೆ ಮಾಡೋದು. ಅಲೆಗಳಂತಿರುವ ಮನಸ್ಸು ಒಂದು ಸ್ಥಿತಿಗೆ ಬರಲಿ ಅಂತ. ಇದೇ ಮಾಡಿಗಿರಿಯಲ್ಲಿ ಹುಟ್ಟಿ ಸಿರುವಾರ್ನಲ್ಲಿ ಬಾಲ್ಯವನ್ನು ಕಳೆದಿರುವ ನಾನು ದೇಶ ವಿದೇಶಗಳನ್ನು ಸುತ್ತಿ ಮತ್ತೆ ನಮ್ಮೂರಿಗೆ ಬರುವುದರಲ್ಲಿರುವ ಆನಂದ ಅಷ್ಟಿಷ್ಟಲ್ಲ. ನಾನು ಎಷ್ಟೋ ಕಡೆ ಭಾಷಣ ಮಾಡಿದ್ದೇನೆ, ಬಟ್ ಏನೋ ಒಂದು ತಿಳಿಯದ ಅನುಭೂತಿ, ಆನಂದ ಇದೆ. ನನ್ನೂರಿಗೆ ನಾನು ಬಂದಿದ್ದೇನೆ ಅನ್ನುವ ಆನಂದ. ಬಾಲ್ಯದಲ್ಲಿ ನಾವು ಕಳೆದಿರುವ ದಿನಗಳನ್ನು ಸ್ಮರಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮ ಪ್ರಾಂಶುಪಾಲರಾದ ಅಮರೇಗೌಡರು ಹಾಗೂ ಅನಿರೀಕ್ಷಿತವಾಗಿ ಎಲ್ಲ ಪ್ರಾಂಶುಪಾಲರುಗಳು ಈ ವೇದಿಕೆ ಮೇಲೆ ಉಪಸ್ಥಿತರಿರೋದು ಅದು ಭಗವದಿಚ್ಛೆ ಅಂತ ಹೇಳ್ತಾ ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕಂದರೆ ಅವರವರ ಕಾಲೇಜುಗಳ ಮುಖ್ಯಸ್ಥರು ಇಲ್ಲಿ ಬಂದಿದ್ದಾರೆ ಅಂದರೆ ಇಲ್ಲಿ ತಿಳಿದಿರುವ ಯಾವುದಾದ್ರೂ ವಿಷಯಗಳು ಅವರಿಡೀ ಕಾಲೇಜಿಗೆ ಪಸರಿಸಲು ನೆರವಾಗುತ್ತೆ ಅನ್ನುವ ಒಂದು ಭರವಸೆ ನನಗಿದ್ದು ಅದು ಶ್ರೀರಾಮಕೃಷ್ಣರ ಶ್ರೀಮಾತೆ ಶಾರದೆ ಅವರ ಇಚ್ಛೆಯಾಗಿದೆ. ಹಾಗಾಗಿ ಇವತ್ತು ಅಮರೇಗೌಡ ಸರ್ ಅವರು ನನಗೆ ಕೊಟ್ಟಿರುವ ವಿಷಯ ಬದುಕಲು ಕಲಿಯಲು. ಇಲ್ಲಿ ನಾವು ಸ್ಪಷ್ಟಪಡಿಸ್ಕೊಳ್ಬೇಕು, ಬದುಕಲಿಕ್ಕೆ ಏನು ಕಲಿಬೇಕು. ಅದಕ್ಕಿಂತ ಮೊದಲನೆಯದಾಗಿ ಬದುಕು ಅಂದರೆ ಏನು, ಅದಕ್ಕೆ ಬದುಕಲು ಕಲಿಯಿರಿ ಅಂತ ಹೇಳಿದ್ರು. ಈಗ ಸೈನ್ಸ್ ಕಲಿಯಿರಿ ಅಂತಂದ್ರೆ ಸೈನ್ಸ್ ಅಂದ್ರೆ ಏನಂತ ಹೇಳ್ಬೋದು. ಹಾಗಾಗಿ ಬದುಕು ಅಂದ್ರೆ ಏನು? ಬದುಕು ಅಂದ್ರೆ ವೆರಿ ಸಿಂಪಲ್. ಈಗ ಯಾರಿಗಾದ್ರೂ ಕೇಳಿದ್ರೆ ಲೈಫ್ ಅಂದ್ರೆ ಏನಂದ್ರೆ ಬಹಳ ಹೇಳ್ತಾರೆ. ಲೈಫ್ ಇಸ್ ನಥಿಂಗ್. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್ ಇಸ್ ಲೈಫ್. ಇಫ್ ಯು ಆರ್ ಜಸ್ಟ್ ಬ್ರೀತಿಂಗ್ ಇನ್ ಅಂಡ್ ಬ್ರೀತಿಂಗ್ ಔಟ್, ಲೈಫ್ ಎಕ್ಸಿಸ್ಟ್. ಇಫ್ ಯು ಸ್ಟಾಪ್ ಬ್ರೀತಿಂಗ್, ಲೈಫ್ ಡಸಂಟ್ ಎಕ್ಸಿಸ್ಟ್. ದಟ್ ಇಸ್ ಎ ವೆರಿ ಸಿಂಪಲ್ ಡೆಫಿನೇಷನ್ ಆಫ್ ಲೈಫ್. ಬಹಳ ಸರಳವಾದ ಡೆಫಿನೇಷನ್, ಹೌದಲ್ಲ? ಉಸಿರು ಒಳಗಡೆ ಹೋಗಿ ಹೊರಗಡೆ ಬಂತು ಅಂದ್ರೆ ಬದುಕು. ಉಸಿರು ಒಳಗಡೆ ಹೋಗಿ ಹೊರಗಡೆ ಬಂದಿಲ್ಲ ಅಂತಂದ್ರೆ ಬದುಕು ಇಲ್ಲ. ಈ ಉಸಿರು ಒಳಗಡೆ ಹೋಗಿ ಹೊರಗಡೆ ಬರುವ ಕ್ರಿಯೆ ಸರ್ವತ್ರ ಸರ್ವ ಪ್ರಾಣಿಗಳಲ್ಲಿ ಉಂಟವು. ಸೈನ್ಸ್ ವಿದ್ಯಾರ್ಥಿಗಳಾಗಿರೋದ್ರಿಂದ ನಮ್ಗೆಲ್ಲರಿಗೂ ಗೊತ್ತು ಜೀವಶಾಸ್ತ್ರದ ಪ್ರಕಾರ. ಈಗ ಜೀವಶಾಸ್ತ್ರದ ಪ್ರಕಾರ ವಿಂಗಡಣೆ ಮಾಡುವಾಗ ಹೇಗೆ ವಿಂಗಡಣೆ ಮಾಡಿದ್ದಾರೆ? ಬಯಾಲಜಿ ಸ್ಟೂಡೆಂಟ್ಸ್ ಇದ್ರೆ ನಿಮ್ಗೆ ಫಸ್ಟ್ ಇಯರ್ ಅಲ್ಲಿ ಬರ್ತದೆ. ಯು ಹ್ಯಾವ್ ಡಿವೈಡೆಡ್ ದ ಹೋಲ್ ಲೈಫ್ into the major kingdoms, the two kingdoms, the plant kingdom and animal kingdom. And in animal kingdom, the very subdivision happens in vertebrates and invertebrates. So vertebrates are the animals which have the backbone, and invertebrates are the animals which doesn't have backbone. So human being is also classified as a vertebrate, which means technically and scientifically we are all animals. There is no doubt on it, because we have not given a separate kingdom called as a human kingdom. ಜೀವಶಾಸ್ತ್ರದಲ್ಲಿ ಪ್ರಾಣಿ ಮತ್ತು ಪಶು ಅಂತ ಎರಡನ್ನ ವಿಂಗಡಣೆ ಮಾಡಿ ಪ್ರಾಣಿಗಳಲ್ಲೇ ನಮ್ಮನ್ನು ಹಾಕಿದ್ದಾರೆ. ಮನುಷ್ಯರಂತೂ ಬೇರೆ ಕಿಂಗ್ಡಮ್ ಕೊಟ್ಟಿಲ್ಲ. ಹಾಗಾಗಿ ಅರ್ಥಾತ್ ನಾವು ಪ್ರಾಣಿಗಳು, ಇದರಲ್ಲಿ ಸಂಶಯ ಇಲ್ಲ. ಸೊ ಹಾಗಿದ್ರೆ ಎಷ್ಟೋ ಕೋಟಿ ಕೋಟಿ ಜೀವರಾಶಿಗಳಿರುವ ಯಾವುದಕ್ಕೂ ಈ ಪಾಠ ಇಲ್ಲ. ಬದುಕಲು ಕಲಿಯಿರಿ ಅಂತ ಪಾಠ ಇಲ್ಲ. ಬದುಕನ್ನುವ ಪಾಠ ಅವರಿಗಿಲ್ಲ. ಕೋಳಿ, ನರಿ, ಕತ್ತೆ, ಹುಲಿ, ಸಿಂಹ ಅವ್ರು ಯಾರಿಗೂ ಸ್ಕೂಲ್ಗೆ ಕಳಿಸಲೇ ಇಲ್ವಲ್ಲ. ಅವ್ರು ಹೇಗೆ ಬದುಕಬೇಕು ಅನ್ನೋದನ್ನು ತಿಳ್ಕೊಳ್ಳುವ ಅವಶ್ಯಕತೆ ಅವುಗಳಿಗಿಲ್ಲ. ಈ ಬದುಕಲು ಕಲಿಯಿರಿ ಅನ್ನುವ ಪಾಠ ಯಾರಿಗೆ ಬರುತ್ತಂದ್ರೆ
ಯಾರು ಎನಿಮಲ್ ಕಿಂಗ್ಡಮ್ ನಲ್ಲಿ ವರ್ಟಿಬ್ರೇಟಿಯಾದ ಹೋಮೋಸಾಪಿಯನ್ ನಲ್ಲಿ ಹುಟ್ಟಿದಾರೋ ಪ್ರಾಣಿಗಳಾಗಿ, ಇನ್ನು ಮುಂದೆ ನಾನು ಪ್ರಾಣಿ ಅನಿಸ್ಕೊಳ್ಳಲ್ಲ, ನಾನು ಅಲ್ಲಿಂದ ಹೊರಬರಬೇಕು, ಆ ಜೀವಶಾಸ್ತ್ರದ ಪ್ರಾಣಿಯಲ್ಲಿ ವಿಂಗಡಣೆ ಮಾಡಿದ ನನ್ನನ್ನ ನಾನು ಬೇರ್ಪಡ್ಕೊಳ್ತೀನಿ, ನನಗೆ ನನ್ನದೇ ಆದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತೀನಿ, ಮನುಷ್ಯ ಅನ್ನುವಂತಹ ಮತ್ತೊಂದು ರಾಜ್ಯವನ್ನ ನಾನು ಸ್ಥಾಪನೆ ಮಾಡ್ಕೊಳ್ತೀನಿ, ಜೀವಶಾಸ್ತ್ರದಲ್ಲಿ ನಾನು ಬೇರೆ ಆಗ್ತೀನಿ. ಐ ವಾಂಟ್ ಅನ್ ಅನದರ್ ಕಿಂಗ್ಡಮ್ ಕಾಲ್ಡ್ ಆಸ್ ಹ್ಯೂಮನ್ ಕಿಂಗ್ಡಮ್. ಐ ಆಮ್ ನಾಟ್ ಇನ್ ಎ ಪ್ಲಾಂಟ್ ಕಿಂಗ್ಡಮ್, ಐ ಆಮ್ ನಾಟ್ ಇನ್ ಎನ್ ಆನಿಮಲ್ ಕಿಂಗ್ಡಮ್. ನಾನಿನ್ನು ಈ ಪ್ರಾಣಿಗಳ ಸಂಕಲನದಲ್ಲಿ ನಾನಿರಲ್ಲ. ಜೀವಶಾಸ್ತ್ರದ ಪ್ರಕಾರ ವಿಭಾಗಪಡಿಸಲ್ಪಟ್ಟಿರ್ತಕ್ಕಂತಹ ಪ್ರಾಣಿ ಸಂಕಲನದ ವರ್ಟಿಬ್ರೇಟ್ ಅಲ್ಲಿ ನಾನು ಇರಲ್ಲ. ನಾನು ನನ್ನದೇ ಆದ ಮನುಷ್ಯ ಅನ್ನುವಂತಹ ಹೊಸ ವಿಭಾಗವನ್ನ ಏರ್ಪಾಡು ಮಾಡಿಕೊಳ್ತೇನೆ ಅನ್ನುವವರಿಗೆ ಈ ಸಬ್ಜೆಕ್ಟ್ ಇದು. ಯಾರು ಬದುಕನ್ನ ಕಲಿತಾರೋ ಅವರು ಮಾತ್ರ ಪ್ರಾಣಿಗಳ ಸಂಕಲನದಿಂದ ಬೇರ್ಪಟ್ಟು ಮನುಷ್ಯ ಅನ್ನುವ ಹೊಸ ಸಂಕಲನಕ್ಕೆ ಬರುತ್ತಾರೆ. ಈ ಬದುಕುವುದನ್ನ ಕಲಿಯಲಿಲ್ಲ ನೀವು ಅಂದ್ರೆ ನೀವು ಪ್ರಾಣಿಗಳಾಗಿ ಹುಟ್ಟುತ್ತೀರಿ, ಪ್ರಾಣಿಗಳಾಗಿ ಬದುಕ್ತೀರಿ, ಪ್ರಾಣಿಗಳಾಗಿ ಹೋಗ್ತೀರಿ ಅಷ್ಟೇ. ಎಲ್ಲ ಪ್ರಾಣಿಗಳು ಹೇಗೆ ಹುಟ್ಟಿದಾವೋ, ಎಲ್ಲ ಪ್ರಾಣಿಗಳು ಹೇಗೆ ಬೆಳೆದಿದ್ದಾವೋ ಹಾಗೆ ನೀವು ಹೋಗ್ಬಿಡ್ತೀರಿ. ಅದು ನಿಮಗೆ ಬಿಟ್ಟಿದ್ದು. ಯಾರು ಈ ಬದುಕನ್ನು ಕಲಿತಾರೋ ಅವರು ಮಾತ್ರ ಮನುಷ್ಯರಾಗ್ಲಿಕ್ಕೆ ಸಾಧ್ಯ. ಯಾವಾಗ ನೀವು ಮನುಷ್ಯರಾಗ್ತಿರೋ ಆಗ ದೈವತ್ವದ ಚಿಂತನೆ ಪ್ರಾರಂಭವಾಗ್ತದೆ. ಗುಡಿಗೆ ಹೋದ್ರೆ ದೈವತ್ವದ ಚಿಂತನೆ ಪ್ರಾರಂಭವಾಗಲ್ಲ. ನಮ್ಮಲ್ಲಿರುವ ಪ್ರಾಣಿಯತ್ವ ಸತ್ತು ಹೋಗಿ ಮನುಷ್ಯತ್ವದ ಪ್ರಾರಂಭವಾಗಿ ಅದನ್ನು ಪರಿಪೂರ್ಣಗೊಳಿಸಿಕೊಂಡಾಗ ದೈವತ್ವ ಪ್ರಾರಂಭವಾಗಿ ನಾವು ದೇವರಾಗಿ ಬಿಡ್ತೀವಿ. ಮಾನವ ಜನ್ಮ ಬಲು ದೊಡ್ಡದು, ಇದು ಹುಸಿಯಾಗಿಸಬೇಡ. ಬಲು ದೊಡ್ಡದು ಯಾಕೆ ಅಂತಂದ್ರೆ ಇದು ತನ್ನನ್ನು ತಾನು ಬೇರ್ಪಡಿಸಿಕೊಳ್ಳುವ ಶಕ್ತಿ ಉಳ್ಳುವ ಮಹಾ ಜೀವ. ಇದು ಹುಲಿಗಿಲ್ಲ. ಸಿಂಹ ಕಾಡಿನ ಪ್ರಾಣಿ, ರಾಜ. ಮನುಷ್ಯ ರಾಜ ಅಲ್ಲ, ಕಾಡಿನ ಮನುಷ್ಯನನ್ನ ಸಿಂಹ ತಿನ್ನುತ್ತೆ. ಆನೆಗಿರುವ ಶಕ್ತಿ ಇಲ್ಲ ನಮಗೆ, ಹದ್ದಿಗಿರುವ ಕಣ್ಣಿಲ್ಲ, ನಾಯಿಗಿರುವ ವಾಸನೆ ಮಾಡುವ ಶಕ್ತಿ ನಮಗಿಲ್ಲ. ನಮ್ಮ ಕರ್ಮೇಂದ್ರಿಯಗಳು ಅಷ್ಟು ಕೆಳಮಟ್ಟದವು. ಸಿಂಹದಷ್ಟು ಶಕ್ತಿ ನಮ್ಮಲ್ಲಿಲ್ಲ, ಆದರೆ ಸಿಂಹವನ್ನು ಬೋರಿನಲ್ಲಿ ಕೂಡಿಸಿದೆ. ಆನೆಯಷ್ಟು ಶಕ್ತಿ ನಮಗಿಲ್ಲ. ಆನೆಯನ್ನು ಸರಪಳಿಯಿಂದ ಕಟ್ಟಿ ಆಟ ಆಡಿಸ್ತೀವಿ. ನಾವು ಆಡಿದಂಗೆ ಆಡುತ್ತೆ ಆನೆ. ಹೇಗೆ ಸಾಧ್ಯವಾಯಿತು? ಮೋಸ್ಟ್ ವೀಕೆಸ್ಟ್ ಆನಿಮಲ್ ನಾವು, ನಾವೇನು ಸ್ಟ್ರಾಂಗೆಸ್ಟ್ ಆನಿಮಲ್ ಅಲ್ಲ. ಒಂದು ನಾಯಿ ನಮ್ಗಿಂತ ಬಹಳ ಸ್ಟ್ರಾಂಗ್. ಅದೆಲ್ಲೋ ವಾಸನೆ ಇದರಿಂದ ಕಂಡು ಹಿಡಿತದೆ. ಇಲ್ಲಿ ಟಿಫನ್ ಬಾಕ್ಸ್ ಓಪನ್ ಮಾಡಿ ಅರ್ಧ ಕಿಲೋಮೀಟರ್ ಬರ್ತದೆ. ನಮ್ಮ ಊರಿಗೆ ಸಣ್ಣ ವಾಸನದ ವ್ಯತ್ಯಾಸ ತಿಳಿಯೋದೇ ಇಲ್ಲ ನಮಗೆ. ಹದ್ದು ಮೇಲೆ ಹಾಕಿದ್ರೆ ಕೆಳಗಿಡ ಇರುವೆ ಕಾಣಿಸುತ್ತೆ, ಅಷ್ಟು ಶಾರ್ಪ್ ಇರೋದು ಕಣ್ಣು. ಆನೆಯ ಕಾಲಿಗಿರೋಷ್ಟು ಶಕ್ತಿ ನಮಗಿಲ್ಲ. ಆದರೆ ಸರ್ವತ್ರ ಅಷ್ಟು ಶಕ್ತಿವಂತವಾಗಿರತಕ್ಕಂತಹ ಪ್ರಾಣಿ ಸಂಕಲನ, ಇಡೀ ಪ್ರಾಣಿ ಸಂಕಲನ ಒಂದನ್ನಲ್ಲ, ಇರುವೆಯಿಂದ ಹಿಡಿದು ಆನೆಯವರೆಗೆ ಇಡೀ ಪ್ರಾಣಿ ಸಂಕಲನ ಒಂದೇ ಒಂದು ಜೀವ, ಅದು ಮನುಷ್ಯ, ಅದು ಕಂಟ್ರೋಲ್ ಮಾಡುತ್ತೆ. ದಟ್ ಈಸ್ ದ ಸ್ಪೆಷಾಲಿಟಿ. ಅದಕ್ಕೆ ಪುರಂದರದಾಸ್ ಹೇಳಿದ ದೊಡ್ಡದು ಕಡಿರ ಮಾನವ ಜನ್ಮಗಳು ದೊಡ್ಡದು. ಯಾಕೆ? ಶಕ್ತಿವಂತವಾಗಿರ್ತಕ್ಕಂತಹ ಪ್ರಾಣಿಗಳನ್ನ ತಾನು ನಿಯಂತ್ರಿಸಿ ಜಗತ್ತಿನಲ್ಲಿ ಸಕಲ ಚರಾಚರ ಜಗತ್ತನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಶಕ್ತಿ ಈ ಮೇಧಸ್ಸಿಗಿದೆ. ಮೇಧಸ್ಸು ಇದು ಒಂದು ಮನುಷ್ಯನಿಗೆ ಎಕ್ಸ್ಟ್ರಾ ಕೊಟ್ಟಿದ್ದು ದೇವರು. ಸೆನ್ಸ್ ಆರ್ಗನ್ ಲೆವೆಲ್ ಅಲ್ಲಿ ನಾವು ಪ್ರಾಣಿಗಳಿಗಿಂತ ವೀಕ್ ಆದರೂ ಯೋಚನೆ ಮಾಡಿ ಕೆಲಸ ಮಾಡುವ ಮೇಧಸ್ಸಿನ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಮನುಷ್ಯರಾಗಿದ್ದೇವೆ. ಬಹಳ ಚೆನ್ನಾಗಿ ಮನನ ಮಾಡಿಕೊಳ್ತೇವೆ. ಪ್ರಶಾಂತವಾಗಿ ಕೇಳಿದ್ದಾನೆ ಭಾಷಣ. ನೀವು ಯೋಚನೆ ಮಾಡುವಂಥದ್ದು. If you understand biology correctly, if you understand physics correctly, if you understand chemistry correctly, you will understand it. Because you need to know. ಒಂದು ಸಣ್ಣ ವೈರಾಣು ನಮ್ಮನ್ನು ಅಲಗಾಡಿಸುತ್ತೆ. ಯಾವ ವೈರಾಣು ಸಿಂಹವನ್ನು ಅಲಗಾಡಿಸುತ್ತೋ ಅದೇ ವೈರಾಣು ಮನುಷ್ಯರನ್ನು ಅಲಗಾಡಿಸಿತು. ಆದ್ರೆ ಮನುಷ್ಯ ನಿಯಂತ್ರಣಕ್ಕೆ ಒಳಪಟ್ಟ, ತಾನು ಸಾಯಲಿಲ್ಲ. 2 ವರ್ಷದಲ್ಲಿ ಮತ್ತೆ ಮೇಲ್ ಬಂದ. Within 6 months he found out the vaccine. ಏನ್ ಮಾಡುತ್ತೆ ಕರೋನಾ ಅಂತ ಹೇಳ. ಪ್ಲೇಗ್ ಬಂದಾಗ 100 ವರ್ಷದ ಕೆಳಗೆ ಬಹಳಷ್ಟು ಜನ ಸತ್ತೋದ್ರು. ನಮ್ಮ ರಾಮಕೃಷ್ಣ ಆಶ್ರಮವನ್ನು ಮಿಷನ್ ಸ್ಟಾರ್ಟ್ ಮಾಡಿದ ಅಲ್ಲಿಂದಲೇ. ಪ್ಲೇಗ್ ಬಂದು ಬೆಂಗಾಲ್ನಲ್ಲಿ
ಎಲ್ಲರೂ ಸತ್ತು ಹೋದಾಗ ಸ್ವಾಮಿ ವಿವೇಕಾನಂದ ಹೇಳಿದ್ರು, ನಿಮ್ಮ ಸಮಾಧಿ ಸ್ಥಿತಿ, ನಿಮ್ಮ ಧ್ಯಾನಗಳನ್ನು ಬಿಟ್ಟು ಸಾಯುವ ಜನರನ್ನು ರಕ್ಷಣೆ ಮಾಡ್ರಿ, ದರಿದ್ರ ನಾರಾಯಣ ದೇವ ಅಂತ. ಪ್ಲೇಗ್ ಮೇಲೆ ಕುಪ್ಪೆ ಕುಪ್ಪೆ ಸತ್ತು ಹೋದು 100 ವರ್ಷಗಳು, 100 ವರ್ಷಕ್ಕೊಂದ್ಸಲ ಬರ್ತದ. ಅವಾಗ ಗಲಾಟೆ ಮಾಡಿದ ಪ್ರಿನ್ಸಿಪಲ್ ಕಟ್ಟಿಗೆ ತಗೊಂಡು ಬಂದಾಗ ಗಲಾಟೆ ಮಾಡ್ತೀವಿ, ಅದಕ್ಕೆ ಬರ್ತಾಳೆ. ನೀವು ಬರೋ ಮುಂಚೆ ಕ್ಲಾಸ್ ರೂಮಲ್ಲಿ ಹೇಳ್ತಿದ್ದೆ, ಸರ್ ಅವ್ರು ಕೇಳಿಸ್ಕೊಂಡ್ರು, ಬೆಳೆದು ನಿಂತ ಪೈರು ಮಳೆ ಬಂದು ಮತ್ತೆ ಭೂಮಿನೇ ತಿಂದು ಹೋಗಿದ್ದಾಳೆ. ಯಾಕೆ? ನೀನು ಕೊಟ್ಟಿದ್ದೀಯಮ್ಮ ಅಂತ ಒಂದು ಇಡಕಿ ಪಾಯಸ ಮಾಡಿ ನಾವು ದೇವರಿಗೆ ಓಡಿಸೋದನ್ನು ಮರಿತಾ ಇದ್ದೀವಿ. ನಮ್ಮ ಕಾಲದಲ್ಲಿ ಪೂಜೆ ಮಾಡೋದನ್ನು ಕಣ ಮಾಡ್ತಿರ್ಲಿಲ್ಲ. ಮೊದಲನೇ ಅಕ್ಕಿ ಪಾಯಸ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ್ರೆ ನಾವು ಮನೆಗೆ ಊಟ ಮಾಡ್ತಿರ್ಲಿಲ್ಲ. ಯಾರಾದ್ರು ತಿಂದ್ರೆ ನಮ್ಮಮ್ಮ ಬೈತಿದ್ದು, ದಿನ ಪ್ರಸಾದ ಮಾಡಿಲ್ಲ, ತಿನ್ಬಾರ್ದು, ತೆನಿಗೆ ಕಡಿಬಾಡ್ರಿ ಅಂತ. ನೀನು ಕೊಟ್ಟಿದ್ದೀಯಮ್ಮ, ನಿನಗೆ ಕೊಡ್ತೀನಿ ಅಂತ ನಾವು ಕೊಡೋದಿದ್ರೆ, ನೀವು ಕೊಟ್ಟಿಲ್ಲ ಅಂದ್ರೆ ನಾನು ತಗೊಳ್ತೀನಿ ಅನ್ನೋ ಶಕ್ತಿ ಒಳಗಿದೆಯಲ್ಲ, ನೀವು ಕೊಡ್ರಿ ಬಿಡ್ರಿ, ಮಳೆ ರೂಪದಲ್ಲಿ ನಾನೇ ತಿನ್ಬಿಡಿ. ಎಷ್ಟು ಬೆಳೆದ್ರಿಂದ ಕೈ ನೋಡೋದಾಗ ಅನಿಸ್ತದೆ, ನಮ್ಮ ತಾನೇ ಬೆಳೆಸಿದ್ದು. ಇನ್ನು 10 ದಿನ ಅಲ್ಲ, ಪೂರ್ತಿ ಬೆಳೆದ ಕಾಳು, ಅದು ಅನ್ನಕ್ಕೆ ಮಾಡುವ ಯೋಗ್ಯತೆ ಇರೋ ಕಾಳು. ಆ ಕಾಳನ್ನು ಅವಳೇ ತಿಂದ. ಯಾಕಂದ್ರೆ ನಾವು ಅನ್ನ ಮಾಡಕ್ಕೆ ಕೊಟ್ಟಿಲ್ಲಲ್ಲ, ನಾನೇ ಅನ್ನ ಮಾಡ್ಕೊಂಡು ತಿಂತ ಸ್ವಾರ್ಥದಿಂದ ಹಾರ್ವೆಸ್ಟ್ಲಿಂದ ಕಳೆದು ಮನೆ ಏನೋ ಕಣ ಮಾಡ್ತೀನಿ. ಹಾರ್ವೆಸ್ಟ್ಲಿಂದ ಮಾಡ್ಬಾರ್ದು, ತಪ್ಪಿಲ್ಲ. ಯೂಸ್ ದ ಟೆಕ್ನಾಲಜಿ. ಎತ್ತಿನಿಂದಲೇ ಕಣ ಮಾಡ್ಬೇಕಂತೇನಿಲ್ಲ. ಈ ಇವಾಲ್ವ್ಸ್ ಇನ್ ಟೆಕ್ನಾಲಜಿ. ಹಾರ್ವೆಸ್ಟ್ ಬಂದಿರೋ ತಪ್ಪಲ್ಲ. ತಪ್ಪು ಹೇಗಾಗಿದೆ ಅಂದ್ರೆ, ಹಾರ್ವೆಸ್ಟರ್ ನಮಸ್ಕಾರ ಮಾಡಲ್ಲ, ಮೊದಲನೇ ತೆನೆ ನೀವು ನಮಸ್ಕಾರ ಮಾಡಿ ಹಾರ್ವೆಸ್ಟರ್ ಸ್ಟಾರ್ಟ್ ಮಾಡಿ ಸಾಕು. ಇಷ್ಟೇ ನಾನು ಹೇಳಿದ್ದು. ಹಾರ್ವೆಸ್ಟರ್ ಬೇಡ ಬೇಡ. ಹಾರ್ವೆಸ್ಟರ್ ಬಂದಿರೋ ಭೂಮಿನ ಹಾಳು ಮಾಡಿಲ್ಲ, ಮನಸ್ಸುಗಳ ಭೂಮಿನ ಹಾಳು ಮಾಡ್ತಾರೆ. ಎತ್ತು ಮೊದಲು ಹಾರ್ವೆಸ್ಟ್, ಮತ್ತೆ ನೇಗಿನೂ ಕಂಡು ಹಿಡಿದಲ್ಲ, ಅಲ್ಲೇ ಸ್ಟಾರ್ಟ್ ಮಾಡಿದ್ವಿ ಆಕೆಯನ್ನು ಚುಚ್ಚೋದು. ಯಾವ ಪ್ರಾಣಿನೂ ಇಲ್ಲ. ನೋಡಿ, ನಾನು ಅದನ್ನ ಹೇಳ್ತೀನಿ, ಮತ್ತೊಂದ್ಸಲ ಯೋಚನೆ ಮಾಡಿ. ಯಾವುದಾದ್ರೂ ಪ್ರಾಣಿ ಭೂಮಿಯನ್ನು ಚುಚ್ಚಿದ, ಹೆತ್ತ ತಾಯಿಯನ್ನು ಚುಚ್ಚಿದ ಒಬ್ಬ ಮನುಷ್ಯ ಪ್ರಾಣಿ, ನೇಗಿನಿಂದ ಅವಳನ್ನೇ ಚುಚ್ಚಿರುವ ಮನುಷ್ಯನವ. ಅದಕ್ಕೆ ನಮ್ಮ ವೇದದಲ್ಲಿ ಮನೆ ಕಟ್ಟಬೇಕಾದ್ರೆ ಶಾಂತಿ, ಅಮ್ಮ ನಿನ್ನನ್ನು ಚುಚ್ಚುತ್ತಾ ಇದೀವಿ ಅಂತ ಕ್ಷಮೆ ಕೇಳ್ಕೊಂಡು ಮನೆ ಕಟ್ಟಬೇಕು ಅನ್ನೋದನ್ನ ಕಲಿತ ಸಂಸ್ಕೃತಿ ನಮ್ದು. ಯಾವುದಾದ್ರೂ ಪ್ರಾಣಿ ಭೂಮಿಯನ್ನ ಸೀಳಿ ತಿಂತದೆ, ಭೂಮಿಗೆ ಏನಾದ್ರೂ ಡಿಸ್ಟರ್ಬ್ ಮಾಡ್ತದೆ, ನಾಯಿ ಆಯ್ತು, ತಾನು ಏನ್ ಕೊಡ್ತದ ಅವೇ ತಿಂತಾವ, ಅವೇ ಬದುಕ್ತಾವ, ಯಾವುದನ್ನು ವೇಸ್ಟ್ ಮಾಡಲ್ಲ ಅವು. ಎಂದೂ ಭೂಮಿಯನ್ನ ಹಾಳು ಮಾಡಿರೋದು ಯಾವ ಪ್ರಾಣಿಯೂ ಅಲ್ಲ. ಹ್ಯಾವ್ ಯು ನಾಟ್ ಎನಿ ಆನಿಮಲ್ which is polluting this nature? The only animal that pollutes nature is a human. ಯಾಕೆ? ಸೊ ಅದಕ್ಕೆ ನಮ್ಗೆ ಅರಿವಿರಬೇಕು. ಅದಕ್ಕೆ ನಮಗೆ ಕ್ಷಮಾವಂತರುಗಳಿರೋದು. ಯಾಕೆ ನಾವು ಭೂಮಿ ಪೂಜೆ ಮಾಡ್ತಾ, ಅಮ್ಮ ಏನೋ ನಾನು ವಾಸವಾಗಿರ್ಲಿಕ್ಕೆ ನಿನ್ನ ಎದೆಯನ್ನು ಸೀಳ್ತಾ ಇದ್ದೀನಿ, ನಿನ್ನನ್ನು ತೋಡ್ತಾ ಇದ್ದೀನಿ. ನೇಗಿಲನ್ನ ಹಿಟ್ಟಬೇಕಾದ್ರೆ ಮೊದಲನೇ ಸಲ ನಾವು ಹೊಲದಲ್ಲಿ ನೇಗಿಲಿಯನ್ನು ಚುಚ್ಚಬೇಕಾದ್ರೆ ಭೂಮಿಯನ್ನು ನಮಸ್ಕಾರ ಮಾಡಬೇಕು. ಅಮ್ಮ ನಿನ್ನ ಎದೆಯನ್ನ ಸೀಳಿ ನಾನು ಬೀಜವನ್ನು ಬಿತ್ತಾ ಇದ್ದೇನೆ. ಕಾಡಿನಲ್ಲಿ ಎಲ್ಲಾದ್ರೂ ಈ ನೇಗಿಲು ಹೊಡೆದು ಬೆಳೆಸ್ತಾರೇನೋ, ಆನೆಯಿಂದಾದ್ರೂ ನೇಗಿಲು ಹೊಡೆಸ್ಕೊಂಡು ಬೆಳೆಸ್ಕೊಂಡದೇನೋ, ಏನು ಬೆಳೀತದ ಅದೇ ತಿಂತದ, ಭೂಮಿನ ಮುಟ್ಟಲ್ಲೋ. ಸೊ ಹಾಗಾಗಿ ಈ ಪ್ರಾಣಿತ್ವದಿಂದ ಆ ಮನುಷ್ಯತ್ವಕ್ಕೆ ಹೋಗಬೇಕಾದ ಅರ್ಹತೆಯನ್ನು ಪಡೆದುಕೊಳ್ಳೋದು ಹೇಗೆ ಅನ್ನೋದೇ ವಿಷಯ ಬದುಕಲು ಕಲಿಯಿರಿ. ಸೊ ಹಾಗಿದ್ರೆ ಇದನ್ನ ಏನಿದೆ ಬದುಕು ಅನ್ನೋದೇನು, ಇದರ ಪಾಠಗಳೇನು, ಇದನ್ನ ನಮ್ಮ ಪೂರ್ವಿಕರು ಬಹಳ ಚೆನ್ನಾಗಿ ಹೇಳಿಕೊಟ್ರು. ಏನು ಮಾಡಿದ್ರು ಅಂದ್ರೆ, ಈ ಜೀವನವನ್ನ 4 ಭಾಗಗಳಾಗಿ ವಿಭಾಗನೆ ಮಾಡಿದ್ರು. ಇದು ಪ್ರಾಣಿ ಸಂಕಲನದಲ್ಲಿ ಇಲ್ಲ. ಈ ಬೆಳೆಸುವುದು ಹೇಗಿರುತ್ತೆ ನೋಡಿ, ಎಲ್ಲಾ ಪ್ರಾಣಿಗಳು ಮಕ್ಕಳನ್ನು ಬೆಳೆಸ್ತಾರೆ. ಮನುಷ್ಯ ಪ್ರಾಣಿಯನ್ನು ಹಿಡ್ಕೊಂಡು, ನಾನು ಮನುಷ್ಯರಿಗೆ ಬರೋವರೆಗೂ ಮನುಷ್ಯ ಪ್ರಾಣಿ ಅಂತ ನೀವು ಹೇಳ್ತೀನಿ. ಮನುಷ್ಯ ಪ್ರಾಣಿಯು ಎಲ್ಲಾ ಪ್ರಾಣಿಗಳ ಹಾಗೆ ಬೆಳೆಸುತ್ತೆ. ತಾಯಿ ಎದೆ ಹಾಲು ಕೊಟ್ಟು ಬೆಳೆಸುತ್ತೆ, ಆಕಳು ಮೊಲದಲ್ಲಿಟ್ಟು ಬೆಳೆಸುತ್ತೆ. ವ್ಯತ್ಯಾಸ ಏನೂ ಇಲ್ಲ. ಹುಟ್ಟಿದಾಗ ಆಕಳ ಕರು ತಾನು ಹಾಲು ಕುಡಿಲಿಕ್ಕೆ ಹೋಗ್ತದೆ. ಹುಟ್ಟಿದಾಗ ಪ್ರಾಣಿಗಳಾದ ನಾವು ತಾಯಿ ಎದೆಯ ಹಾಲು ಕುಡಿಲಿಕ್ಕೆ ಹೋಗ್ತೀವಿ. ಏನು ವ್ಯತ್ಯಾಸವಿಲ್ಲ ಆ ಮಟ್ಟದಲ್ಲಿ. ಆಮೇಲೆ ತಾಯಿ ಏನ್ ಮಾಡ್ತಾಳೆ, ಇಡೀ ಪ್ರಾಣಿ ಸಮೂಹದಲ್ಲಿ ಒಂದು ಪ್ರಾಣಿಯನ್ನು ಬೆಳೆಸುವುದು ತಾಯಿ, ತಂದೆಯ ಜವಾಬ್ದಾರಿ ಅಲ್ಲದು. ಇಲ್ಲಿ ವ್ಯತ್ಯಾಸ ಮಾಡ್ತೀವಿ ಮತ್ತೆ ಪ್ರಾಣಿಗಳಲ್ಲಿ. ಯಾವುದಾದ್ರೂ ಪ್ರಾಣಿ ತಂದೆ ತಾಯಿ ಸೇರಿ ಬೆಳೆಸಲ್ಲ. ಸಣ್ಣಗೆ ಸೂಕ್ಷ್ಮವಾಗಿ ಗಮನಿಸಿ, ಸುತ್ತಮುತ್ತ ನಡೆಯುವ ಕ್ರಿಯೆಗಳು. ಕೋಳಿ ಬೆಳೆಸೋದು, ಹುಂಚ ಬೆಳೆಸಲ್ಲ, ಆಕಳು ಬೆಳೆಸುತ್ತೆ, ಹೋರಿ ಬೆಳೆಸಲ್ಲ. ಸೊ ಅಲ್ಲಿಯೇ ನಾವು ಪ್ರಾಣಿಗಳಿಂದ ವ್ಯತ್ಯಾಸ ಪಡಲು ಬೇರ್ಪಟ್ಟಿದ್ದೇವೆ. We have started differentiating ourselves from animals to humans ಯಾವಾಗ, when we have the parents. ಆ ಒಂದು ಕಾರಣಕ್ಕೆ ನಾವು ತಂದೆಗೆ ನಮಸ್ಕಾರ ಮಾಡಬೇಕು, ಮತ್ತೇನು ಕಾರಣ ಇಲ್ಲ. ಯಾವ ಪ್ರಾಣಿಗೂ ತಂದೆ ಯಾರು ಅಂತ ಗೊತ್ತಿಲ್ಲ.
ಅಸಂಭವ. ಒಬ್ಬ ಮನುಷ್ಯ ಪ್ರಾಣಿಗೆ ಪಾತಿವ್ರತ್ಯ ಇರುವ ತಾಯಿ ಇದ್ರೆ ಮಾತ್ರ ತಂದೆ ಯಾರು ಅಂತ ಗೊತ್ತಾಗ್ತದೆ. ಯಾರಿಗೆ ನಮ್ಮ ತಂದೆ ಇವರೇ ನಿಖರವಾಗಿ ಗೊತ್ತಿದೆ ಅಂದ್ರೆ ಅವಳ ತಾಯಿಯ ಪಾವಿತ್ರ್ಯತೆ. ಇದು ವಿಷಯ ಸ್ವಲ್ಪ ಹಿರಿಯರಿಗೆ ಅರ್ಥ ಆಗ್ತದೆ, ಮೆಚೂರ್ ಇರ್ತಾರೆ, PUC ಅವ್ರು ಅರ್ಥ ಆಗುತ್ತೆ. ನಾನು ಬಿಡ್ಸ್ ಬಾಳ ಹೇಳಿಕ್ ಆಗಲ್ಲ PUC ಅವ್ರಿಗೆ. ಬಟ್ ಪಾವಿತ್ರ್ಯತೆ ಇರುವ ತಾಯಿ ಇದ್ರೆ ತಂದೆ ಯಾರು ಅಂತ ಮಗು ಗೊತ್ತಾಗ್ತದೆ. ಹಾಗಾಗಿ ನನಗೆ ಇವರು ನನ್ನ ನಿಖರವಾದ ನನ್ನ ತಂದೆ ಇವರು ಅಂತ ಗೊತ್ತಿರುವ ಕಾರಣಕ್ಕೆ ತಂದೆಗೆ ಶರಣಾಗಿ ನಮಸ್ಕಾರ ಮಾಡಬೇಕು. ಇಡೀ ವಿಶ್ವದಲ್ಲೇ ಇವನು ಕೆಟ್ಟವನು, ಇವನು ಕುಡುಕ, ಇವನು ಅತಿ ಕೆಟ್ಟ ಮನುಷ್ಯ ಅಂತ ತಂದೆಯ ಹಣೆಯ ಪಟ್ಟಿ ಮೇಲೆ ಬರೆದ್ರು. ಈ ಒಂದು ಕಾರಣಕ್ಕೆ ನೀವು ತಂದೆಗೆ ನಮಸ್ಕಾರ ಮಾಡಬೇಕು, ಆ ತಂದೆಯನ್ನು ತಿರಸ್ಕಾರ ಮಾಡಬೇಕು. ಯಾವ ಮನುಷ್ಯ ತಂದೆಯನ್ನ ತಿರಸ್ಕಾರ ಮಾಡ್ತಾನೋ ಅವನು ಯಾವತ್ತಿಗೂ ಪಶುತ್ವದಲ್ಲೇ ಇರ್ತಾನೆ. ನಾವು ಮುಂದಕ್ಕೆ ಹೋಗಲ್ಲ ಗಾಡಿ. ಯಾವನು ತಂದೆಗೆ ನಮಸ್ಕಾರ ಮಾಡವೋ ಅವನು ಪ್ರಾಣಿನೇ. ಅವನು ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಪ್ರಧಾನ ಮಂತ್ರಿ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಯಾವ ಮನುಷ್ಯ ಅಂದ್ರೆ ಯಾವ ಪ್ರಾಣಿ ಅಂತ ಹೇಳೋಣ, ಯಾವ ಪ್ರಾಣಿ ತಂದೆಗೆ ನಮಸ್ಕಾರ ಮಾಡ್ತಾನೋ ಅವನು ಮನುಷ್ಯ ಆಗ್ತಾನೆ ಅಷ್ಟೇ. ಯಾವ ಪ್ರಾಣಿ ತಂದೆಗೆ ನಮಸ್ಕಾರ ಮಾಡಲು ಅದು ಪ್ರಾಣಿಯಾಗಿ ಉಳ್ಕೊಳ್ಳುತ್ತೆ. ಆಕಳಾಗಿ ಉಳ್ಕೊಂಡಿದೆ, ನಾಯಿಯಾಗಿ ಉಳ್ಕೊಂಡಿದೆ, ನರಿಯಾಗಿ ಉಳ್ಕೊಂಡಿದೆ. ಯಾಕೆ? ನರಿ ತನ್ನ ತಂದೆಗೆ ನಮಸ್ಕಾರ ಮಾಡಲಿಲ್ಲ. ಇವತ್ತು ನಿಮ್ಮ ಮನೆಗೆ ಹೋಗಿ ಯಾರು ನಿಮ್ಮ ತಂದೆಗೆ ನಮಸ್ಕಾರ ಮಾಡ್ತಾರೋ ಅವರಷ್ಟೇ ಮನುಷ್ಯರು. ವಿದ್ಯಾವಿಹೀನ ಪಶು. ವಿದ್ಯಾ ಅಂದ್ರೆ ಇದೆ. ನಾವು ಮನುಷ್ಯತ್ವದ ಕಡೆಗೆ ಹೋಗ್ತಾ ಇದೀವಿ ಅಂದ್ರೆ ಹೆತ್ತ ತಂದೆಯನ್ನು ಗೌರವಿಸುವುದನ್ನ ಕಲಿಬೇಕು. ಇದು ಶ್ರೀಮದ್ ರಾಮಾಯಣ ನಮಗೆ ಕಲಿಸೋದು. ಇವತ್ತು ರಾತ್ರಿ ಕರೆದು ಇಡೀ ರಾಜ್ಯಕ್ಕೆ ರಾಜನಾಗ್ತೀಯ ನೀನು ಅಂತ ಹೇಳ, ನಾಳೆ ತಂದೆ ಕರೆದು ರಾಜ್ಯ ಹೋಗ್ಲಿ ಕೊಡ್ಲಿಲ್ಲ ಅಂದ್ರೆ ಬಹಳ ಏನಂತ ಪ್ರಾಬ್ಲಮ್ ಆಗಲ್ಲ. ನೀನು ರಾಜ್ಯದಲ್ಲೇ ಇರಬೇಡ ಅಂತ ಹೇಳೋದಲ್ಲ, ಕಾಡಿಗೆ ಹೋಗೋದಲ್ಲ. ಅಂದರೂ ತಂದೆಯನ್ನ ಅಯ್ಯೋ ಅಮ್ಮ ನೀನ್ ಯಾಕೆ ಹೇಳಿದೆ, ಅಪ್ಪ ನನಗೆ ಹೇಳಿಲ್ಲ ಅಂತ ನಾನು ಆಡ್ತಾ ಇದ್ದೀನಿ ಅಂತಂದ ಕೈಗೆ. ಅದಕ್ಕೆ ರಾಮಾಯಣ ಇರೋದು. ನಾವು ಯಾಕೆ ರಾಮಾಯಣ ಓದಂದ್ರೆ ತಂದೆಯನ್ನ ಗೌರವಿಸುವುದನ್ನ ಕಲಿತವನು ಮಾತ್ರ ಪ್ರಾಣಿಯಿಂದ ಮನುಷ್ಯತ್ವ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯವೇ ಇಲ್ಲ. ಅದು ನೀನು ಕುಡಿದ್ರೆ ಕುಡಿಲ್ಲ, ಕುಡಿಯೋನು ಅವನು, ನೀನಲ್ಲ. ಕುಡಿದ್ರೆ ಅವ್ನಿಗೆ ಬರ ಆಗ್ತದೆ, ನಿಂದಲ್ಲ. ಕುಡಿದ್ರು ಕೆಟ್ಟವನ್ನ ಅವ್ರಿಗೆ ಬೈತಾರೆ, ನಿನಗೆ ಬೈತಾರೆ. ಅಪ್ಪ ಕುಡುಕಾದ್ರೂ ಮಗ ಒಳ್ಳೆಯವ್ರು ನೋಡಪ್ಪ, ಸೈನ್ಸ್ ಓದಾನ, ಇಂಜಿನಿಯರ್ ಆಗ ಅಂತ ನಿನಗೆ ಗೌರವ ಕೊಡ್ತಾರೆ. ನಿನಗೆ ಹೆಚ್ಚು ಗೌರವ ಸಿಗ್ತದೆ. ಕುಡುಕ ತಂದೆ ಮಗನಿಗೆ ಬಹಳ ಗೌರವ, ಅದು ನಿಮ್ಮ ಅದೃಷ್ಟ. ಯೋಚನೆ ಮಾಡಿ, ತಂದೆ ಕೆಟ್ಟವನಾದ್ರೂ ಮಗ ಉತ್ತಮನಾಗಿದ್ದಾನೆ ಅಂತ ಹೇಳಿ ಹೆಚ್ಚು ಗೌರವ ಕೊಡ್ತದೆ ಸಮಾಜ. ಅವ್ನು ಕೆಟ್ಟವನಾಗಿ ನಿಮ್ಗೆ ಒಳ್ಳೆಯವ್ರು ಮಾಡಿದ ಅವ್ನ ಕಾಲಿಗೆ ಹತ್ತು ನಮಸ್ಕಾರ ಮಾಡಿ. ಒಳ್ಳೆಯವ್ರ ಮಗ ಒಳ್ಳೆಯವನಾಗೋದ್ರಲ್ಲಿ ಬಹಳ ಜಾಣತನೇನಿಲ್ಲ. ಕೆಟ್ಟ ಪರಿಸ್ಥಿತಿಯಲ್ಲಿಯೂ ಸಹಿತ ಕೆಟ್ಟ ತಂದೆ ಇದ್ರು ಒಳ್ಳೆಯವನಾಗ್ಯಾನ ಅನ್ನುವಂತಹ ಘನತೆಯನ್ನು ನೀನು ಕೊಟ್ಟ ಕಾರಣಕ್ಕೆ ನಿನ್ನ ತಂದೆ ಹತ್ತು ನಮಸ್ಕಾರ ಹೆಚ್ಚು ಮಾಡಿ. ಸೊ ಮೊದಲನೇದಾಗಿ ತಂದೆಯನ್ನ ಗೌರವಿಸು. ಇನ್ನು ಅನ್ಬೋದು ಸರ್, ಜನ್ಮ ಕೊಟ್ಟು ಎದೆಹಾರ ಕೊಟ್ಟು ತಾಯಿಯನ್ನು, ಅದು ಸರ್ವತ್ರ ಪ್ರಾಣಿಗಿರುವುದು. ಅದು ಭಗವಂತ ಅವಳಿಗೆ ಕೊಟ್ಟಿರೋ ಜವಾಬ್ದಾರಿ. ಅದನ್ನ ಸ್ವಲ್ಪ ಡೀಪ್ ಹೋದ್ರೆ ಬಹಳ ಪ್ರಾಪರ್ ಆಗುತ್ತೆ. ಅದು ಸ್ಪೆಷಲ್ ಆಗಿ ಮಾಡಲ್ಲ ತಾಯಿ, ಅದು ಪ್ರಕೃತಿ ಕೊಟ್ಟಿರೋದು ಕೆಲಸ. ತಾಯಿಗೆ ಎದೆಹಾರ ಕೊಡೋದು ಪ್ರಕೃತಿಯಿಂದ ಬಂದಿದೆ, ಎಲ್ಲರೂ ಕೊಡ್ತಾರೆ. ಅಂದ್ರೆ ಇಲ್ಲಿ ಅಸಮಾನತೆ ಏನಿಲ್ಲ, ತಂದೆಯ ಸಮಾನತೆಗೆ ಏರಿಸ್ತಾ ಇದ್ದಾರೆ. ತಂದೆಯನ್ನು ಕೆಳಗಿಟ್ಟಿರೋದ್ರೆ ತಾಯಿ ಲೆವೆಲ್ಗೆ ತರ್ತಾ ಇದ್ದಾರೆ ಅಷ್ಟೇ ನಾನು, ಮತ್ತೆ ತಾಯಿನ ಕೆಳಗಿಳಿಸ್ತಾ ಇಲ್ಲ. ಪ್ರಾಕೃತಿಕವಾಗಿ ನವಮಾಸಗಳು ಸರಿ, ಈಗ ತಂದೆ ಪವರ್ ಗೊತ್ತಾಯ್ತು, ಈಗ ತಾಯಿ ಪವರ್ ಗೊತ್ತಾಗಬೇಕಾದ್ರೆ ನಿಮ್ಗೆ ಏನ್ ಮಾಡೋ, ಒಂದು 4 kg ಕಲ್ಲು ಹೊಟ್ಟೆ ಕಟ್ಕೊಂಡು ಒಂದು 9 ತಿಂಗಳು ಕೂಡಿ ತಾಯಿ ಪವರ್ ಗೊತ್ತಾಗ್ತದೆ. ಜೇಬಿನಾಗ ಏನಾರು ಪರ್ಸ್ ಸ್ವಲ್ಪ ಬಾರಿ ಇದ್ರೆ ಆ ಕಡೆ ಮಾಡ್ಕೊಂಡಾಗ ಇದಾಗ್ತದೆ ಅಂತ ಹೇಳಿ ಎಲ್ಲ ತೆಗೆದು ಮುಕ್ಕೊತೀವಿ. ನವಮಾಸ ಶಿಶುವನ್ನ ಗರ್ಭದೊಳಗೆ ಹೊತ್ಕೊಂಡು ತಿರುಗಾಡ್ತಾಳಲ್ಲ ನಿಮ್ಮನ್ನ, ಅದಕ್ಕೆ ತಾಯಿ. ಹೌದಲ್ಲ? ನೀವು ಅರ್ಧ ಕೇಸ್ ಅದು ಕಟ್ಕೊಳ್ಬೇಕು. ನೀವು ಹುಟ್ಟಿದಾಗ ಎಷ್ಟು ಕೇಸ್ ಇದ್ದೀರಿ, ಎಷ್ಟು ಪೌಂಡ್ಸ್ ಇರ್ತಾರೆ ಕೇಳಿ. ಅಷ್ಟು ಹೊತ್ಕೊಂಡಾಗ ನಿಮ್ ತಾಯಿ ಏನ್ ಒಂದು ಮಿನಿಟ್ ಬಿಟ್ಟಾಳ, ಸ್ವಲ್ಪ ವಯಸ್ಸು ಆಗಿದೆ ಅಂತ ತೆಗೆದು ಹೊರಗಿಟ್ಟಾಳೆ. ನಿಮ್ಗ ಹೊರಗಿಟ್ಟು ಹೋಗ್ತೀರ ಅಷ್ಟೊತ್ತಿಗೆ, ಅಲ್ಲೇ ಬದುಕೋಯ್ತು. ಆ ಬದುಕನ್ನ ನಿಲ್ಲಿಸಿದ್ಲಕ್ಕೆ ತಾನು ತಿಂದಿದ ರಕ್ತವನ್ನ, ಕೆಂಪು ರಕ್ತವನ್ನ ಬಿಳಿ ಹಾಲನ್ನಾಗಿ ಮಾರ್ಪಟ್ಟು ನಿಮ್ಮ ಪಚನಕ್ಕೆ ಉಪಯೋಗವಾಗುವ ಗೆಣ್ಣದ ಹಾಲನ್ನು ಮಾಡಿದ್ರು. 1 ವಾರದ ಗೆಣ್ಣದ ಹಾಲಿನಲ್ಲಿ ಇಡೀ ಜೀವನಕ್ಕೆ ಬೇಕಾಗಿದ್ದ ಆಂಟಿಬಯೋಟಿಕ್ ಪ್ರೊಡ್ಯೂಸ್ ಆಗ್ತದೆ. ಇಡೀ ಜೀವನಕ್ಕೆ ಈ ಹೊರಗೆ ಬಂದ ಮೇಲೆ ಮಗು ಬ್ಯಾಕ್ಟೀರಿಯಲ್ ಫೀವರ್, ವೈರಲ್ ಫೀವರ್ ಇಂದ ಅಟ್ಯಾಕ್ ಆಗ್ತದಂತ ಅವುಗಳನ್ನ ನಿರೋಧಿಸುವ ನಿರೋಧಕ ಶಕ್ತಿ
ಗಿಣ್ಣದ ಹಾಲಿನ ರೂಪದಲ್ಲಿ ಒಂದು ವಾರಕ್ಕೆ ಕೊಟ್ಟು ಬಿಟ್ಟಾಗ ಜೀವನಕ್ಕೆ ಬೇಕಾದ ನಿರೋಧಕ ಶಕ್ತಿ ತಾಯಿಯ ಗಿಣ್ಣದ ಹಾಲಿನ ಬಂತು. ಹಾಗಾಗಿ ಈ ತಂದೆ ತಾಯಿಗಳನ್ನ ಗೌರವಿಸಿದ್ದೇನೆ, ತಂದೆ ತಾಯಿಗಳ ಮಹತ್ವವನ್ನು ನಾನು ಅರಿತಿದ್ದೇನೆ ಅಂತಂದ್ರೆ ನಾವು ಅನಿಮಲ್ ಕಿಂಗ್ಡಮ್ನಿಂದ ಹ್ಯೂಮನ್ ಕಿಂಗ್ಡಮ್ಗೆ ಬರಬಹುದು. ನಾನು ಮಾಡಲಿಲ್ಲ ಈ ಕೆಲಸ ಅಂತಂದ್ರೆ ನಾವು ಪ್ರಾಣಿಗಳ ಉಳ್ಬೋದು. ಇಷ್ಟೇ ವ್ಯತ್ಯಾಸ. ವಯಸ್ಸಿಗೆ ಸಂಬಂಧ ಇಲ್ಲಿದು. ನಾನು ಯಾವಾಗ ಮನುಷ್ಯ ಅಂತ ಯಾರಿಗೆ ಗೊತ್ತು? 8ನೇ ಕ್ಲಾಸಲ್ಲಿ ಆಗ್ಬೋದು, 5ನೇ ಕ್ಲಾಸಲ್ಲಿ ಆಗ್ಬೋದು, 65 ವರ್ಷ ಆದ್ರೂ ಕುಡಿದು ಬಂದು ಅಮ್ಮನ್ನು ಹೊಡಿತೀನಿ ಅಂತಂದ್ರೆ ಹಂಗೆ ಸತ್ತು ಹೋಗ್ಬೋದು. ನೀನು ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಫಸ್ಟ್ ಸ್ಟೆಪ್. ಇನ್ನು ಬಹಳ ಮ್ಯಾಲಕ್ಕೆ ಇದೇನಾಗಲ್ಲ. ಇದು ಒಂದು ಸ್ಟೆಪ್ ಏರಿಸಿದ್ರೆ ಮಿಕ್ಕಿದ್ದು ಹೊತ್ಕೊಂಡು ಹೋಗ್ತೇವೆ ಬಿಡು ಪಾಪ. ಆಲ್ರೆಡಿ ನಾಲೆಜ್. ಸೊ ಮೊದಲನೇ ಹಂತ ಏನಾಯ್ತು? ತಂದೆ ತಾಯಿಯನ್ನು ಗುರುತಿಸೋದು, ತಂದೆ ತಾಯಿಗೆ ಮಾನ್ಯತೆಯನ್ನು ಕೊಡೋದು. ಇದು 1ನೇ ಸ್ಟೆಪ್ ಆಯ್ತು. ಇದು ಸರ್ವತ್ರವಾಗಿ ಎಲ್ಲ ಪ್ರಾಣಿಗಳು ತಾಯಿಯನ್ನು ಬೆಳೆಸಿದ ಹಾಗೆ ಬೆಳೆಸ್ತವೆ. ಏನ್ ಬೆಳೆಸ್ತವೆ? ತಾಯಿ ಏನ್ ಜ್ಞಾನ ಕೊಡ್ತಾಳೆ ಹೇಳ್ರಿ? ತಾಯಿ ಏನ್ ಊಟ ಮಾಡಬೇಕು, ಈ ಪ್ರಕೃತಿಯಿಂದ ಹೇಗೆ ಸಂರಕ್ಷಣೆ ಮಾಡ್ಬೇಕು ಅನ್ನೋ 2 ವಿದ್ಯೆಗಳು ಮಾತ್ರ ತಾಯಿ ಕೊಡ್ತಾಳೆ. ಅವೆಲ್ಲ ತಾಯಿಯಂದ್ರು ಕೊಡ್ತಾರೆ. ಕೋಳಿ, ನರಿ, ನತ್ತೆ ಎಲ್ಲ ಪ್ರಾಣಿಗಳು. ಹೌದಲ್ಲ? ಕೋಳಿ ನರಿಗಳು ನೋಡಿ ಏನ್ ಮಾಡ್ತವೆ? ಹದ್ದು ಅಂದ್ರೆ ಅವೇನೋ ಅವ್ರದಾದ ಭಾಷೆ ಹೇಳ್ತಾವೆ. ಬೇರೆ ಏನಾದ್ರು ವಿಹರಿಸುವಂತ ಒಂದು ವಸ್ತು ಕಂಡ್ರೆ ಅದು ನಮ್ಮನ್ನು ತಿನ್ಲಿಕ್ಕೆ ಬರ್ಬೋದು, ನೀವೆಲ್ಲರೂ ಚಾಟಿಗೆ ಹೋಗ್ಬೇಕಂತ ಅವುಗಳ ವಿದ್ಯೆಯನ್ನು ಕೊಡ್ತದೆ. ಮಳೆ ಬಂದ್ರೆ ಹೇಗಿರ್ಬೇಕು, ಚಳಿ ಬಂದ್ರೆ ಹೇಗಿರ್ಬೇಕು, ಯಾವ್ದಾದ್ರು ಪಶು ಅಥವಾ ಪಕ್ಷಿಯಿಂದ ನಮಗೆ ತೊಂದರೆ ಆದ್ರೆ ಹೇಗಿರ್ಬೇಕು ಅನ್ನುವ ರಕ್ಷಣೆ ಮಾಡಿಕೊಡೋದು, ಮತ್ತು ನೀವು ಏನು ಊಟವನ್ನು ಮಾಡ್ಬೇಕು ಅನ್ನೋ 2 ವಿದ್ಯೆಗಳನ್ನ ತಾಯಿ ಕೊಡ್ತಾಳೆ. ಎಲ್ಲ ಪ್ರಾಣಿಗಳು ಕೊಡ್ತಾರೆ, ನಮ್ಮ ತಾಯಿಯನ್ನು ಕೊಡ್ತಾಳೆ. ಅಲ್ಲಿಗೆ ಅವರ ವಿದ್ಯೆ ಮುಗಿತು. ಪ್ರಾಣಿಗಳ ವಿದ್ಯೆ ಎಲ್ಲಿ ಮುಗಿತಂದ್ರೆ ಈ ಊಟ ಮಾಡೋದು, ಹೇಗೆ ಬದುಕೋದು ಅಂದ್ರೆ ಹೇಗೆ ಊಟ ಮಾಡಿ ಆ ಊಟವನ್ನು ಪಚನ ಮಾಡಿ ಈ ದೇಹವನ್ನು ಪ್ರೊಟೆಕ್ಷನ್ ಮಾಡಿಕೊಳ್ಳುವ ವಿದ್ಯೆಗೆ ಪಶುಗಳಿಗೆ ಮುಗಿದೋಯ್ತು. ಅದ್ರ ಮುಂದೆ ಅವುಗಳ ವಿದ್ಯೆ ಇಲ್ಲ. ಯಾವಾಗ ಆಕಳು ಹಾಲು ಕುಡಿಯೋದನ್ನ ಬಿಟ್ಟು ಬಿಡುತ್ತೋ ಅಲ್ಲಿಗೆ ಅವ್ರ ಸ್ಕೂಲಿಗೆ ಮುಗಿದೋಯ್ತು. ಅಲ್ಲಿ ಮುಂದೆ ಸ್ಕೂಲ್ ಇಲ್ಲ ಅವರಿಗೆ. ನಮ್ಮಂಗ 18, 20 ವರ್ಷ, 30 ವರ್ಷ, 40 ವರ್ಷ ಆದ್ರೆ PhD, ಡಬಲ್ ಅಂತವೇನಿಲ್ಲ ಅವಕ್ಕ. ಅವುಗಳಿಗೆ ತಾಯಿ ಕಲಿಸಿರುವ 2 ವಿದ್ಯೆಗಳು, ಏನು ಊಟ ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು ಸುತ್ತಮುತ್ತಲಿನ ಪರಿಸರದಿಂದ ಅಂತ 2ರಲ್ಲಿ ಅವುಗಳ ವಿದ್ಯೆ ಮುಗಿದು ಹೋಗಿದೆ. ಅಲ್ಲಿಯ ಮಟ್ಟದಲ್ಲೇ ನಾವಿದ್ದೇವೆ ಅಂತಂದ್ರೆ ನಾವಿನ್ನೂ ಪ್ರಾಣಿಗಳಿದ್ದೇವೆ. ಈಗ ಪ್ರಾಣಿಯಿಂದ ಮನುಷ್ಯ ಯಾವಾಗ ಆಗ್ತದೆ ಅಂದ್ರೆ ಗುರು ರೂಪೇಣ ಪ್ರಾಣಿತ್ವದಿಂದ ಮನುಷ್ಯತ್ವಕ್ಕೆ ಹೋಗ್ಬೇಕಾಗಿರುವಂತಹ ಏನು ಕಲಿಬೇಕೋ ಅದು ಗುರು ಮುಖೇನ ಪಡಿತೀವಿ. 2ನೇ ಸ್ಟೆಪ್ ಗುರು. ಫಸ್ಟ್ ತಂದೆ ತಾಯಿ ತಿಳ್ಕೊಂಡ್ವಿ. 2ನೇದು ಪ್ರಾಣಿಯಾಗಿ ಕೇವಲ ಊಟ ತಿಂದು ಬದುಕಿ ಸಾಯಲಿಕ್ಕೆ ಇರದೆ ಇನ್ನೇನೋ ಉನ್ನತವಾದದ್ದಿದೆ, ಅದನ್ನು ನಾನು ಕಲಿಬೇಕು ಅಂತ ತಾಪತ್ರಯ ಪಟ್ಟು ಅಂತಹ ಜ್ಞಾನಿ ಹತ್ರ ಹೋಗಿ ಕೂತ್ಕೊಂಡು ಕಲಿಯುವ ಜ್ಞಾನ ಇದೆಯಲ್ಲ, ಅಲ್ಲಿ ಗುರು ಇರ್ತಾನೆ. ಆ ಗುರುವಿಗೆ ನಾವು ವಂದನೆ ಮಾಡಬೇಕು. ಇದು ಬದುಕಿನ ಪ್ರಥಮ ಹಂತಗಳು. ಯಾವಾಗ ನೀವು ಇದನ್ನ ಮಾಡ್ತೀರೋ ಅವಾಗ ನೀವು ಬದುಕನ್ನ ಕಲಿಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಇದನ್ನ ನೀವು ಮಾಡಲಿಲ್ಲ ಅಂತಂದ್ರೆ ನಾನು ಇನ್ನು ಮುಂದೆ ಹೋಗ್ಲಿಕ್ಕೆ ಬರಲ್ಲ. ಬದುಕಲ್ಲಿ ಕಲಿಯರಿದೆ. ಇವು ಸ್ಟೆಪ್ಸ್ ನೀವು ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ, ಹೌದಲ್ರಿ? 10th ಮುಗಿದಿಲ್ಲ ಅಂದ್ರೆ PUC ಬರ್ತೀರಲ್ರಿ? ಹೌದಲ್ಲ? 10th PUC ಮುಗಿದ್ರೆ ಹೆಂಗ್ ಇಂಜಿನಿಯರಿಂಗ್ ಹೋಗ್ತಿರೋ, ತಂದೆ ತಾಯಿ ಮತ್ತು ಗುರು ಇವರನ್ನ ಅರಿತುಕೊಳ್ಳೋದು, ಇವರನ್ನು ಗೌರವಿಸೋದು, ಅವರು ಹೇಳಿದ ಹಾಗೆ ಕೇಳುವುದನ್ನು ಮಾಡಿದರೆ ನಿಮ್ಮ ಕಲಿಕೆ ಪ್ರಾರಂಭವಾಗ್ತದೆ. ಅಲ್ಲಿವರೆಗೂ ಕಲಿಕೆ ಪ್ರಾರಂಭವಾಗಲ್ಲ. ಸ್ವಲ್ಪ ಹೊತ್ತಿನ ತೊಳ್ಕೊಡ್ರಿ. ಇನ್ನೊಂದು 2 ನಿಮಿಷ ಎಷ್ಟ ಇದೆ ಸರ್? ಯಾರು ಮಾತಾಡಬೇಡ, ದಯವಿಟ್ಟು ಮಾತಾಡೋರು ನಿಧಾನವಾಗಿ ಹೋಗ್ಬಿಡಿ. ಬಾಳ ಹುಡುಗರು ಸೀರಿಯಸ್ ಆಗಿ ಕೇಳ್ತಾ ಇದ್ದಾರೆ. ಪ್ಲೀಸ್ ನೀವೇನ್ ಮಾಡ್ಬೇಕು, ಸಭಾ ಮರ್ಯಾದೆ ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮುಕ್ತವಾಗಿ ಎಲ್ಗೋ. ಎಷ್ಟೋ ಹುಡುಗರು ಚೆನ್ನಾಗಿ ಕೇಳ್ತಾ ಇದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡ್ಬೇಕು. ಏನಾಗ್ತದೆ, ನಾವೊಂದು ಸ್ಪೀಡಲ್ಲಿ ಒಂದೇನೋ ಹೇಳಬೇಕು ಅಂತ ಬಂದಿರ್ತೀವಿ. ಆ ಹೇಳೋದನ್ನ ಬಿಟ್ಟು ನಿಮ್ಗೆ ಬೈಯೋತೀವಿ, ನಿಮ್ಮ ಬೈಗಳನ್ನ ಅವ್ರು ಕಲಿತಾರೆ. ಅವ್ರು ಬೈಲಿಕ್ಕೆ ಬಂದಿಲ್ಲ, ನಾನು ಕಲಿಸ್ಲಿಕ್ಕೆ ಬಂದೀನಿ. ದಯವಿಟ್ಟು ಮಾತಾಡ್ಬೇಕನ್ಸ ಬರಬೇಕು. ಓಕೆ? ಸೊ ತಂದೆ ತಾಯಿ ಮತ್ತು ಗುರು ಇವುಗಳನ್ನು ಐಡೆಂಟಿಫೈ ಮಾಡಿದ್ಮೇಲೆ ನಾವು ಪ್ರಾಣಿಗಳಿಂದ ಬೇರ್ಪಡಲು ಪ್ರಾರಂಭ ಮಾಡಿದ್ದೇನೆ. ಅವಾಗ ನಾನು ಹೇಳ್ಕೊಳ್ಬಹುದು, ನಾನು ಮನುಷ್ಯನಾಗಿ ಆಗ್ತಾ ಇದ್ದೀನಿ. ಆಗಿಲ್ಲ ಕಲಿತ ಮೇಲೆ ಆಗ್ತದೆ. ಹೌದಲ್ಲ? ಈಗ PUC ಬಂದ್ರೆ ನಾನು PUC ಅಂತ ಹೇಳ್ತೇನೆ. PUCಗೆ ಅಡ್ಮಿಷನ್ ತಗೊಂಡು ನಾನು PUC ಆಗಿದೆ ಅಂತೀರೇನ? ಪಾಸ್ ಆಗ್ಬೇಕು PUC. ಹೆಂಗೆ 10th ಅರ್ಹತೆ ಪಡ್ಕೊಂಡ್ರೆ ಅಷ್ಟೇ PUCಗೆ ಅಡ್ಮಿಷನ್ ಆಗಿದೆ ಅಂದ್ರೆ ಅಂದ್ರೆ ತಂದೆ ತಾಯಿ ಗುರುವನ್ನ ಐಡೆಂಟಿಫೈ ಮಾಡಿ ಅವರನ್ನ ಗೌರವಿಸಿ ಅವರು ಹೇಳಿದ್ದನ್ನು ಕೇಳೋ ಮಟ್ಟಕ್ಕೆ ನಿಮ್ಮ ಮನಸ್ಸನ್ನು ಏರಿಸಿದ್ದೀರ ಅಂದ್ರೆ ನೀವು ಮನುಷ್ಯತ್ವವನ್ನು ಕಲಿಯುವುದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರಿ. ಯು ಆರ್ ಎಲಿಜಿಬಲ್ ಟು ಲರ್ನ್.
how to live as a human being. You have cleared that entrance test. Now then you have to learn what you are as a human being. ಒಬ್ಬ ಮನುಷ್ಯನಾಗಿ ಹೇಗಿರಬೇಕು. ಸೊ ಈ ಮಟ್ಟದಲ್ಲಿ ನೀವು ಈಗಿನ್ನೂ ಕಲಿಲಿಕ್ಕೆ ನಿಮ್ಗೆ ಇನ್ನೂ ಬಹಳ ವಯಸ್ಸಿದೆ, ಹೌದಲ್ಲ? ಬಹಳ ಇದೆ, ಬದುಕಂತ ನಿರಂತರ ಕಲಿಯೋದು. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಾನು ಸಾಯೋವರೆಗೂ ಕಲಿತೀನಿ ಅಂತ. ಕಲಿಕೆಗೆ ಅಂತ್ಯವಿಲ್ಲ. ಪಾದಮಾದತ್ತೆ ಗುರುವೇ, ಪಾದಮಾದತ್ತೆ ಸ್ವಾಮಿ ಇದೆ, ಪಾದಮಾದತ್ತೆ ಸೊಸೈಟಿ, ಪಾದಮಾದತ್ತೆ ಜೀವನ ಪರ್ಯಂತ. ಒಬ್ಬ ನಾನು ಎಲ್ಲಾ ಕಲಿತೀನಿ ಗುರುವಿನ ಅಂದ್ರೆ ಮ್ಯಾಕ್ಸಿಮಮ್ ಇಸ್ 25%. ಸಂಸ್ಕೃತ ಶ್ಲೋಕ ಪಾದಮಾದತ್ತೆ ಗುರುವೇ, ಒಂದು ಪಾದ ಅಂದ್ರೆ 25%. ನಾನು ಗುರುವಿನಿಂದ ಎಲ್ಲ ತಿಳ್ಕೊಂಡಿನ ಅಂತಂದ್ರೆ ಮ್ಯಾಕ್ಸಿಮಮ್ 25%. ಅದು ಮ್ಯಾಕ್ಸಿಮಮ್, ಮಿನಿಮಮ್ ಅಲ್ಲ, ಅದು ಸಾಧ್ಯ ಇಲ್ಲ. ಒಂದು 25% ಸ್ವಾಮಿ ಇದೆ ಅಂದ್ರೆ ನಾವೇ ಓದಿ ನಾವೇ ಕಲಿಯೋದು. ಒಂದು 25% ಸುತ್ತಮುತ್ತಲಿನ ಜನ, ಸಮಾಜ, ಇತರತ್ರದಿಂದ ಕಲಿಯೋದು. ಒಂದು 25% ಜೀವನ ಪರ್ಯಂತ ಕಲಿಯೋದು. ಈಗ ಕಲಿಕೆಗೆ ಅನಂತವಾಗಿರೋದು. ಸೊ ನೀವು ಈ ಮೂರನ್ನ ಗುರುತಿಸಿದಾಗ ಪ್ರಾಣಿಗಳಿಗೆ ಅಲ್ಲಿಗೆ ಮುಗಿದು ಹೋಯ್ತು ಅಂತ ಹೇಳಿದ್ರೆ, ಆದ್ರೆ ನಮ್ಮ ಮನುಷ್ಯರಿಗೆ ಈ ಲೈಫ್ ಅನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಇದು ಹೊಸ ವಿಂಗಡಣೆ, ನೀವು ಯಾರು ಕೇಳಿರ್ಲಿಕ್ಕಿಲ್ಲ. ಇದು ಬಯಾಲಜಿನಲ್ಲಿ, ಫಿಸಿಕ್ಸ್ ನಲ್ಲಿ, ಕೆಮಿಸ್ಟ್ರಿನಲ್ಲಿ ಇಲ್ಲ. ದುರದೃಷ್ಟವಶಾತ್ ಅದಕ್ಕೆ ನಾವು ಹಿಂಗಾಗಿದ್ದೇವೆ. ಬ್ರಹ್ಮಚಾರಿ ಜೀವನವನ್ನ ದನಗಳಿಗೆ ನಾಯ್ತು ಮುಗಿತು. ಒಂದು ಸಲ ತಾಯಿ ಎದೆ ಹಾಲು ಕೊಡೋದು ಹೊರಗೆ ಬಂತು ಅಂದ್ರೆ ಅದ್ರ ಜೀವನ ತನ್ನ ಪಾಡಿ ತಾನು ಬದುಕೋದು ಸತ್ತೋದು. ಅದು ಮುಂದಿನ ಯೋಚನೆ ಏನಿಲ್ಲ, ಅದ್ರ ವಿಭಜನೆ ಇಲ್ಲ, ಏನಿಲ್ಲ. ಪ್ರಕೃತಿ ಹೆಂಗ್ ಬರ್ತದೆ ಹಂಗೆ ಬದುಕ್ತದ, ಅದು ಸತ್ತೋಗ್ತದೆ. ಮಳೆ ಬಂದ್ರೆ ತೋರಿಸ್ಕೊಳ್ತದೆ, ಚಳಿ ಬಂದ್ರೆ ನಡುತ್ತದ. ಅದು ಸ್ವೆಟರ್ ಹಾಕೊಳ್ಳಲ್ಲ, ಏನು ಹಾಕೊಳ್ಳಲ್ಲ, ಪ್ರಕೃತಿ ವಿರುದ್ಧವಾಗಿ ಹೋಗೋದಿಲ್ಲ. ಹಂಗಂತೇಳಿ ಸಮನ್ವಯವಾಗಿ ಹೋಗಲ್ಲ, ಅದು ಹಾಗೆ ಇರುತ್ತೆ. ಆದ್ರೆ ಮನುಷ್ಯ ಬೆಳಿಲಿಕ್ಕೆ 4 ಹಂತಗಳನ್ನು ಕೊಟ್ಟಿದ್ದಾರೆ. ಮನುಷ್ಯ ಬೆಳಿಲಿಕ್ಕೆ 4 ಹಂತಗಳು ಮನುಷ್ಯನ ಜೀವನ: ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಯಾವಾಗ ನೀನು ಮನುಷ್ಯನಾಗ್ತೀಯೋ, ಏನ್ ಗುರಿ? ಮನುಷ್ಯನಾಗಿ ಏನ್ ಮಾಡಬೇಕು? ಆ ಪರಮವಾದ ಪದ ಯಾವುದು ನಮ್ಮನ್ನು ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತರಲ್ಲಿ ಲೀನವಾಗುವುದೇ ಮನುಷ್ಯ ಜನ್ಮದ ಗುರಿ. ಇದು ದ ವೆರಿ ಆಬ್ಜೆಕ್ಟಿವ್ ಆಫ್ ಹ್ಯೂಮನ್ ಲೈಫ್ ಇಸ್ ಟು ರೀಚ್ ಗಾಡ್ ಅಂಡ್ ಟು ಬಿ ಗಾಡ್. ನಾಟ್ IAS ಆಫೀಸರ್, ನಾಟ್ ಪ್ರೈಮ್ ಮಿನಿಸ್ಟರ್. ದೇ ಆರ್ ಆಲ್ ಪಾರ್ಟ್ ಆಫ್ ಯುವರ್ ಲೈಫ್. ಈ ನರೇಂದ್ರ ಮೋದಿ ಅವರು ಮೋಕ್ಷಕ್ಕಾಗಿ ಬೇಡ್ಕೊಳ್ತಾರೆ. ದೇವಿ ಹತ್ರ ಹೋಗಿ ನವರಾತ್ರಿ ಮಾಡಿ, ಕೇದಾರನಾಥ್ ಹತ್ರ ಹೋದ್ರಲ್ಲ ಕೊನೆಗೆ ಅವರು, ಮತ್ತೆ ಈ ದೇಶದ ಪ್ರಧಾನಮಂತ್ರಿಗಳಾದ್ರಲ್ಲ. ದೇಶದ ಪ್ರಧಾನಮಂತ್ರಿ ಪ್ರಿನ್ಸಿಪಲ್ ನಾವಿದ್ದಂಗೆ ಅದೊಂದು ಪೋಸ್ಟ್ ಅಷ್ಟೇ. ಬೆಳಗ್ಗೆ ಹೋಗ್ತಾರೆ ಅವರು ಆಫೀಸಲ್ಲಿ, ನಾವು ಸೈನ್ ಮಾಡ್ತಾರೆ ಅಷ್ಟೇ. ಅದೊಂದು ಹುದ್ದೆ. ಅದು ಮೋದಿ ಅವರ ಜೀವನದ ಗುರಿ ಆಗಲ್ಲ. ಒಬ್ಬ ಆಕ್ಟರ್ ಆಗಿ ನಾನು ಆಕ್ಟಿಂಗ್ ಫೀಲ್ಡ್ ಆಗಿ ಎಲ್ಲರಿಗಿಂತ ಚೆನ್ನಾಗಿ ಮಾಡ್ತೇನೆ. ಅದು ಆ ಮಟ್ಟಕ್ಕೆ, ಆ ಕ್ಷೇತ್ರದ ಉನ್ನತೆ, ನೀವು ಆಯ್ದುಕೊಂಡ ಕ್ಷೇತ್ರದ ಉನ್ನತ ಸ್ಥಿತಿ. ಅದು ಮಾನವ ಜನ್ಮದ ಗುರಿ ಅಲ್ಲ. ಮಾನವ ಜನ್ಮದ ಗುರಿ ಭಗವತ್ ಸಾಕ್ಷಾತ್ಕಾರ. ಮಾನವ ಜನ್ಮದ ಗುರಿ ಭಗವತ್ ಸಾಕ್ಷಾತ್ಕಾರವಾದರೂ ಅದು ಪ್ರಥಮ ಹಂತದಲ್ಲಿ ಸಿಗದ ಹಾಗೆ, ಅದು ಯಾವ ಹಂತದಲ್ಲಿ ಸಿಗಬೇಕು ಆ ಹಂತದಲ್ಲೇ ಹೇಳಿಕೊಟ್ಟಿದ್ದಾರೆ. ಹೆಂಗೆ ಹೇಳಿಕೊಟ್ಟಿದ್ದಾರೆ? ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಹೌದಲ್ಲ? ಅದು ಫೈನಲ್ ಕ್ಲೈಮ್ಯಾಕ್ಸ್, ಸ್ಟೋರಿದು ಕ್ಲೈಮ್ಯಾಕ್ಸ್. ಕ್ಲೈಮ್ಯಾಕ್ಸ್ ನಲ್ಲಿ ದೇವರು ಕಾಣಿಸ್ತಾರೆ. ಅಲ್ಲಿ ಮುಗಿದೋಯ್ತು. ಕ್ಲೈಮ್ಯಾಕ್ಸ್ ನಲ್ಲಿ ಮತ್ತೆ ಸ್ಟೋರಿ ಇರಲ್ಲ. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಇಂಟರ್ವಲ್ ತಾನೆ 2 ಆಶ್ರಮಗಳು ಮಾಡಿದ್ರು. ಗೃಹಸ್ಥಾಶ್ರಮ, ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ. ಇಂಟರ್ವಲ್ ಆದ್ಮೇಲೆ ಸ್ಟೋರಿ ಸ್ವಲ್ಪ ಬ್ಯಾರೆ ತಗೋತಾರೆ, ಸ್ವಲ್ಪ ಸೀರಿಯಸ್ ಆಗ್ತದೆ. ಹೌದಲ್ಲ? ನೀವು ಯಾವುದೇ ಸಿನಿಮಾ ನೋಡಿದ್ರೆ ಇಂಟರ್ವಲ್ ತಾನೆ ಒಂಥರ ಇರುತ್ತೆ ಸ್ಟೋರಿ. ಇಂಟರ್ವಲ್ ಆದ್ಮೇಲೆ ಬ್ಯಾರೆ ಆಗ್ತದೆ ಸ್ಟೋರಿ. ಅದು ಈ ಜೀವನ ಹಂಗೆ ಮಾಡ್ಯಾರ ನಮ್ಮವರು. ಏನ್ ಮಾಡ್ಯಾರ? ಇಂಟರ್ವಲ್ ತಾನೆ ಒಂದು 2 ಆಶ್ರಮಗಳು 50% they have divided. They have divided the whole life into 4 parts. And those 4 parts are called as ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ and ಸನ್ಯಾಸಾಶ್ರಮ. ಈ ಬ್ರಹ್ಮಚರ್ಯಾಶ್ರಮದಲ್ಲಿ ಏನ್ ಮಾಡಿದ್ದಾರೆ? ಪ್ರಾಣಿಯಿಂದ ಮನುಷ್ಯನಾಗಿ ಕನ್ವರ್ಟ್ ಆಗೋದನ್ನ ತಿಳಿದುಕೊಳ್ಳೋದು ಅಷ್ಟೇ ಅಲ್ಲ, ಅದನ್ನ ಅನುಷ್ಠಾನ ರೂಪದಲ್ಲಿ ತರೋದು. ತಿಳಿಯೋದೇನು? ನನಗೆಲ್ಲ ಗೊತ್ತಾದ್ರೆ. ಕೆಲವೊಬ್ರು ಹೇಳ್ತಿರ್ತಾರೆ ತಾಯಿದ್ರು, ಅವ್ರ ಮಗ ಫೇಲ್ ಆಗಿರ್ತಾರೆ, ಬಹಳ ಚಂದ ಮಾತಾಡ್ತಾರೆ, ಕಾಮಿಡಿ ಅನ್ಸುತ್ತಾರೆ. ಬಟ್ ನನ್ನ ಮಗ ಬಹಳ ಶಾಣೆ ಅಂತ, ಸ್ವಲ್ಪ ಓದಿದ್ರೆ ಪಾಸ್ ಆಗ್ತಾನೆ. ಸ್ವಲ್ಪ ಓದೇನೇನಿಲ್ಲ, ಪ್ರಶ್ನೆ ಪಾಸ್ ಆಗ ನೀವು ನೀನು ಫೇಲ್ ಆಗಿ, ಫೇಲ್ ಅಂತ ಒಪ್ಪೋ. ಶಾಣೆ ಆಗೋಣ ದಡ್ಡ ಆಗೋಣ ನನ್ನ ಸಂಬಂಧ. ಗೊತ್ತಿರೋದು ಇಂಪಾರ್ಟೆಂಟ್ ಅಲ್ಲ, ಗೊತ್ತಿದ್ದನ್ನ ಮಾಡೋದು. ರಾಮನಿಗೆ ಮತ್ತು ರಾವಣನಿಗೆ ಮತ್ತು ದುರ್ಯೋಧನನಿಗೆ ಮತ್ತು ಧರ್ಮರಾಜನಿಗೆ ಇರುವ ವ್ಯತ್ಯಾಸ ಏನು? ದುರ್ಯೋಧನ ಸ್ಪಷ್ಟವಾಗಿ ಹೇಳಿದ್ದಾನೆ ಮಹಾಭಾರತದಲ್ಲಿ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ನನಗೆ ಧರ್ಮ ಗೊತ್ತಲ್ಲ ಅಂತಂದ. ಯಾಕೆ? ಅವ್ರು ಯಾರು? ದ್ರೋಣಾಚಾರ್ಯರು, ಕುರು ವಂಶದ ರಾಜರವರು. ಅವ್ರಿಗೆ ಧರ್ಮ ಗೊತ್ತಿರಲ್ಲ. ಅವ್ರೇನು ಸಾಮಾನ್ಯನ ದುರ್ಯೋಧನ? ಅವನಂತಾನೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ನನಗೆ ಧರ್ಮ ಗೊತ್ತಿದ್ದು ಹಿಡಿಯಕ್ಕೆ ಆಗೋದು ಕೃಷ್ಣ.
ಜಾನಾಮ್ಯಂ ಅಧರ್ಮಂ ನಚನ ನಿವೃತ್ತಿ. ನನಗೆ ಅಧರ್ಮ ಗೊತ್ತಿದೆ ಕೃಷ್ಣ, ನನಗೆ ಹಿಡಿಯಕ್ಕಾಗೋದು. ಗೊತ್ತಿರೋದು ಇಂಪಾರ್ಟೆಂಟ್ ಅಲ್ಲ, ಮಾಡೋದು ಇಂಪಾರ್ಟೆಂಟ್. ಇಟ್ ಇಸ್ ನಾಟ್ ದಟ್ ನೋಯಿಂಗ್ ಫಿಸಿಕ್ಸ್ ವೆನ್ ಯು ಸಾಲ್ವ್ ದ ಪ್ರಾಬ್ಲಮ್. ನನಗೆಲ್ಲ ಗೊತ್ತಾದ್ರೆ ಅಂತ ಹೇಳಿ ಬರೆದು ಬಿಟ್ಬಿಡ್ರಿ ಆನ್ಸರ್ ಶೀಟ್ ನ. ಯು ಹ್ಯಾವ್ ಟು ಬ್ಯಾಲೆನ್ಸ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅಂಡ್ ಮೇಕ್ ದಮ್ ಈಕ್ವಲ್. And what the theorem stated, that need to be proved at the end, making the left hand side equal to RHS. I will just state the Pythagoras theorem saying that the sum of the squares of the two sides is equal to the square of the hypotenuse. And the ಹೇಳಿದ್ಯಾ, you prove it. How is it possible? Construct the rectangles on the three sides and find their areas. Then prove that the areas of these two equal to the area of the hypotenuse. Then comes a square plus b square is equal to c square. That which derives the sin square theta plus cos square theta equal to, which is the basic foundation of the entire engineering. So it is not the stating the theorem, it is the proving the theorem will give you marks. Am I true or false? ನೀವು ಥಿಯರಮ್ ಅನ್ನು ಬರೆದ್ರೆ ಮಾರ್ಕ್ಸ್ ಕೊಡಲ್ಲ, ಹೌದಲ್ಲ? ಥಿಯರಮ್ ಏನಂತಾರೆ ಕನ್ನಡದಾಗ? ಪ್ರಮೇಯ ಹೇಳೋದ್ರಿಂದ ಮಾರ್ಕ್ಸ್ ಕೊಡಲ್ಲ, ಪ್ರಮೇಯನ ಪ್ರೂವ್ ಮಾಡಬೇಕು. ಸೊ ಅದನ್ನ ಹೇಗೆ ಪ್ರೂವ್ ಮಾಡಬೇಕು ಕಲಿಬೇಕಲ್ಲ, ಅದನ್ನ ಬ್ರಹ್ಮಚರ್ಯ ಆಶ್ರಮದಲ್ಲಿ ಕಲಿಬೇಕು. ಕಾಲೇಜ್ ಲೈಫ್ 20 or 22 or 25 ಇಯರ್ಸ್ ಅಷ್ಟೇ ಇರಲಿ, ಮದುವೆಗಿಂತ ಮುಂಚೆ. ಹೀಗೆ ಕಲಿತು ಅದನ್ನ ಅನುಷ್ಠಾನ ರೂಪದಲ್ಲಿ ಬರುವ ಶಕ್ತಿ ಸಾಮರ್ಥ್ಯಗಳನ್ನು ಗಳಿಸಿಕೊಂಡಿರುವಂತಹ ಬ್ರಹ್ಮಚರ್ಯ ಆಶ್ರಮವನ್ನ, ಈ ಸೃಷ್ಟಿ ಪುನರ್ ಸೃಷ್ಟಿ ಆಗ್ಬೇಕು, ಮುಂದಕ್ಕೆ ನಡಿಬೇಕಲ್ಲ ಈ ಭಗವಂತನ ಸೃಷ್ಟಿ. ಈ ಭಗವತ್ ಸೃಷ್ಟಿಯ ಉತ್ತಮವಾದ ಪವಿತ್ರ ಕಾರ್ಯಕ್ಕಾಗಿ ನಾನು ತಿಳಿದ ಅರಿತ ಧರ್ಮದ ಜ್ಞಾನವನ್ನ ಅನುಷ್ಠಾನ ಮಾಡುವುದಕ್ಕಾಗಿ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ನಮ್ಮ ಶಾಸ್ತ್ರ ಹೇಳೋದು. ದ ಮ್ಯಾರೇಜ್ ಇಸ್ ನಾಟ್ an enjoyment between a men and women. It is a blissful action of recreating this universe. ಒಂದು ಮನುಷ್ಯನನ್ನು ಸೃಷ್ಟಿ ಮಾಡೋದಕ್ಕೆ ಮದುವೆ ಮಾಡ್ಕೊಳ್ಳೋದು. ಅಂತಹ ಪವಿತ್ರ ಕಾರ್ಯಕ್ಕೆ ನಾನು ಒಬ್ಬ ಸಂಗಾತಿಯನ್ನು ಮಾಡ್ಕೊಳ್ತೀನಿ, ಹುಡುಗ ಹುಡುಗಿಯನ್ನ, ಹುಡುಗಿ ಹುಡುಗನನ್ನ. ನಾನು ಕೈ ಹಿಡಿದಿರೋದು, ನಾನು ಯಾವ ಧರ್ಮವನ್ನು ಕಲಿತಿದ್ದೇನೋ ಆ ಕಲಿತಿರುವ ಧರ್ಮವನ್ನು ಅನುಷ್ಠಾನ ಮಾಡುವುದಕ್ಕೆ ಯಾವ ಶಕ್ತಿ ಸಾಮರ್ಥ್ಯಗಳನ್ನು ನಾನು ಬ್ರಹ್ಮಚರ್ಯ ಆಶ್ರಮದಲ್ಲಿ ಸಂಪಾದನೆ ಮಾಡ್ಕೊಂಡಿದ್ದೇನೋ ಆ ಕಲಿತಿರುವ ಧರ್ಮವನ್ನು ಅನುಷ್ಠಾನ ರೂಪದಲ್ಲಿ ಈ ಜಗತ್ತಿಗೆ ತರುವುದಕ್ಕಾಗಿ, ಆ ಧರ್ಮದ ಹಾದಿಯಲ್ಲಿ ನಡೆದು ಮತ್ತೊಂದು ಪುನರುತ್ಪತ್ತಿಯನ್ನು ಮಾಡಿ ಜಗತ್ತನ್ನು ಮುಂದುವರಿಸುವ ಮಹತ್ ಕಾರ್ಯಕ್ಕಾಗಿ ನಾನು ಸಂಗಾತಿಯಾದ ನಿನ್ನ ಕೈ ಹಿಡಿದ್ದೇನೆ. ಇದು ನಮ್ಮ ಶಾಸ್ತ್ರದಲ್ಲಿ ಹೇಳಿರುವ ಮದುವೆಯ ಮಂತ್ರಗಳ ಸಾರ. ರಾಮಾಯಣದಲ್ಲಿ ಜನಕ ಮಹಾರಾಜ ಹೇಳಿದ್ದು ಇದು. ನನ್ನ ಸ್ತುತಿಯಾದ ಜಾನಕಿಯನ್ನ, ಹೇ ರಾಮಚಂದ್ರ, ನಿನ್ನ ಕೈಯಲ್ಲಿ ನಿನ್ನ ಧರ್ಮ ಪತ್ನಿಯಾಗಿ ನಿನ್ನ ಧರ್ಮವನ್ನು ಅನುಷ್ಠಾನ ಮಾಡುವುದರಲ್ಲಿ ನಿನಗೆ ನೆರವಾಗ್ತಾಳೆ ಅಂತ ನನ್ನ ಮಗಳನ್ನು ಕೊಡ್ತೀನಿ ಅಂತಂದ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಹೇಳೋದು ಧರ್ಮ ಪತ್ನಿ. ಪತ್ನೀಚ ಅಂತ ಎಲ್ಲೂ ಹೇಳೋದು. ನೀವು ಧರ್ಮ ಪತ್ನಿ ಅನ್ನೋ ಯಾವತ್ತೂ ಪತ್ನಿ ಅನ್ನೋ ಪದವನ್ನು ಪ್ರಯೋಗ ಮಾಡಬಾರ್ದು. ನಾವು ಧರ್ಮ ಪತ್ನಿ ಅಂತಾನೆ ಹೇಳ್ಬೇಕು. ಪತ್ನಿ ಸಮೇತವಾಗಿ ಅಲ್ಲ, ನಿಮ್ಮ ಧರ್ಮ ಪತ್ನಿ ಸಮೇತವಾಗಿ ಬರಬೇಕು. ಯಾಕೆ? ಈ ಗಂಡಸು ಏನು ಧರ್ಮವನ್ನು ಅನುಷ್ಠಾನ ಮಾಡಲು ಮುಂದೆ ಹೊರಟಿದ್ದಾನೋ ಆ ಧರ್ಮಾನುಷ್ಠಾನಕ್ಕಾಗಿ ನೆರವು ಮಾಡುವುದಕ್ಕೆ ನಾನು ಇದ್ದೇನೆ ಅಂತ ಹೇಳುವುದಕ್ಕಾಗಿ ಅವಳನ್ನು ನಾವು ಧರ್ಮ ಪತ್ನಿ ಅಂತ ಕರಿತೀವಿ. ಅಂತ ನನ್ನ ಧರ್ಮವನ್ನು ಅನುಷ್ಠಾನ ಮಾಡೋದಕ್ಕೆ ನನಗೆ ನೆರವಾಗಿ ಬರೋದ ಕಾರಣ 20 ವರ್ಷಗಳು ಬೆಳೆಸಿರುವ ತಂದೆ ದಾನದ ರೂಪದಲ್ಲಿ ಇವನಿಗೆ ಕೊಡ್ತಾನೆ. ಒಂದು ಮನುಷ್ಯನನ್ನು ದಾನ ಮಾಡೋದು ಸರಳ ಇದೆ. ಮತ್ತೆ ರಾಮಾಯಣದಲ್ಲಿ ಬರುತ್ತೆ, ಕಲೀರಿ ರಾಮಾಯಣವನ್ನ. ಕೇವಲ ರಾಮ 4 ಮಂದಿ ಇದ್ದಿದ್ರು, ರಾಮನಲ್ಲ ಕತೆ. 22,000 ಶ್ಲೋಕಗಳ ರಾಮಾಯಣ ಅಂತರಾರ್ಥ ತಿಳಿದ್ರೆ ಮನುಷ್ಯ ದೇವರಾಗೋದ್ರಲ್ಲಿ ಯಾವ ಸಂದೇಹ. ದಶರಥ ಮಹಾರಾಜರು ಬಂದಿರ್ತಾರೆ, ಅವ್ರು ಹೊರಗಡೆ ನಿಂತ್ಕೊಂಡು, ಆಮೇಲೆ ಜನಕ ಮಹಾರಾಜರು ಗೊತ್ತಾಗ್ತದೆ, ಅಯ್ಯೋ ನೀವೇನು ಹೊರಗೆ ನಿಂತ್ಕೊಂಡ್ರಿ, ರಾಜ ಮಹಾರಾಜರಿಗೆ ಬರ್ರಿ ಅಂತ. ಅವ್ರು ಹೇಳ್ತಾರೆ, ನಾನು ಯಾಚಕ, ನಾನು ಬೇಡ್ಕೊಳ್ಳಿಕ್ ಬಂದಿನಿ, ನಿನ್ನ ಮಗಳನ್ನ ನಾನು ದಾನವಾಗಿ ಪಡೀಲಿಕ್ಕೆ ಬಂದಿನಿ. ದಾನ ತಗೊಳ್ಳೋರ ಕೈ ಕೆಳಗಿರ್ತದ, ಕೊಡೋರ ಕೈ ಮ್ಯಾಲ ಇರ್ತದ, ಹಿಂಗಾಗಿ ನೀವು ಮ್ಯಾಲ ಕೊಡ್ಬೇಕು ಅಂತ ಹೇಳಿ. ಈಗ ಇದೇನು ಹೊಸದ ರಿವರ್ಸ್ ಆಗಿ ಗಂಡಿನ ಕಡೆಯವರು ಅಂದ್ರೆ ಬಹಳ ಧಮಾಕ್ ತೋರಿಸ್ತೀವಿ. ಇದನ್ನ ಮರ್ತು ಗಂಡಿನ ಕಡೆಯವ್ರು ಕೆಳಗೆ ಕೊಡ್ಬೇಕು, ಹೆಣ್ಣಿನ ಕಡೆಯವ್ರು ಮ್ಯಾಲ ಕೊಡ್ಬೇಕು. ಈಗ ಹಳ್ಳಿ ಹೋದ್ರೆ ಗಂಡಿನ ಕಡೆಯವ್ರು ಬಂದ್ರೆ ಗಂಡಿನ ಹೆಣ್ಣವ್ರು ಟೆನ್ಷನ್ ಮಾಡ್ಕೊಂಡು ನೀವು ಆರಾಮ್ ಕೊಡ್ಬೇಕು. ಯಾಕಂದ್ರೆ ನಿಮ್ಮ ಮಗಳನ್ನ ದಾನದ ರೂಪದಲ್ಲಿ ತಗೊಂಡು ಹೋಗಕ್ ಬಂದಾರ ಅವರು. ಬೇಡ್ಕೊಂಬೋನಿಗೆ ಎಲ್ಲಿರ್ತದೆ, ಬೇಡ್ಕೊಂಬೋನ್ ಎಲ್ಲಿರ್ತಾನ. ಇದನ್ನ ದಶರಥ ಮಹಾರಾಜರು ಹೇಳಿದ್ರು ರಾಮಾಯಣದಲ್ಲಿ. ಏನ್ ಮಾಡೋದು, ಇದನ್ನ ಬಿಟ್ಟಿವಲ್ಲ. ಅದು ಯಾವುದೋ ಒಂದು 4 ಟಾಪಿಕ್ ವಾಲಿನ ವಧೆ ಮಾಡ್ದ, ಇವನು ಏನೋ ಸ್ತ್ರೀ ಇದು ಇಂಥ ಬಿಟ್ಕೊಂಡು 4 ಮಂದಿ ಹಾಕೊಂಡು ಟಿವಿನಾಗ ಮಾತಾಡೋದು. ಯಾರು ವಾಲ್ಮೀಕಿ ರಾಮಾಯಣ ಓದಿಲ್ಲ, ಇಂಥದ್ದು ಯಾರು ಹೇಳ್ಕೊಟ್ರೆ ಹೇಳಿ. ಇದು ಒಂದು ಟಾಪಿಕ್ ಸಾಕು ಇಂಡಿಯಾವನ್ನು ಚೇಂಜ್ ಮಾಡ್ಲಿಕ್ಕೆ. ಹಳ್ಳಿಗಳಲ್ಲಿ ಬದಲಾಗಲಿಕ್ಕೆ ಕರೆ ಅವ್ರು ಗಂಡಸರು ಬಂದ್ರೆ ಎಲ್ಲ ಉಪಚಾರ ಮಾಡ್ತಾರೆ. ದಶರಥ ನಾವು ಉಪಚಾರವನ್ನು ಸ್ವೀಕಾರ ನಾವು
ಬಿಟ್ಟಿದ್ದೀವಿ ತನಕ. ಇದೇ ವಾಲ್ಮೀಕಿ ರಾಮಾಯಣ. ನಾನು ಕೇಳಿ ಬೆಪ್ಪರ್ ಬಿಟ್ಟು ನನ್ಗೆ ಗೊತ್ತಾಗಲಿ, ನನಗೆ ಆ ವಿಷಯ ಗೊತ್ತಿರಲಿಲ್ಲ ಓದೋತಾನ. ನಾನು ತಿಳ್ಕೊಂಡು ಗಂಡಿನ ಕಡೆ ಅಂದ್ರೆ ಹಿಂಗೆ ಕುದುರ್ಬೇಕಂತ ನಾನು ಅವತ್ತೊಂದು ಬೇಡ್ಕೊಂಬೋದು ನಾವು. ಯಾಕಂದ್ರೆ ತಾನು ಹುಟ್ಟಿ ಬೆಳೆಸಿದ ಕನ್ಯೆಯನ್ನ ಇನ್ನು ಮುಂದೆ ದಾನವಾಗಿ ಯಾರು ಕೊಡ್ತಾರೆ ಹೇಳ್ರಿ? 9 ತಿಂಗಳ ಹೊತ್ಕೊಂಡು ಬೆಳೆಸಿದ ಮಗಳನ್ನ ತಾಯಿ ಇನ್ನು ಮುಂದೆ ನನ್ನದಲ್ಲ ಅಂತ ಕೊಡುವಂತ ಎಂತ ಹ್ಯೂಮನ್ ರಿಸೋರ್ಸ್ ಇಸ್ ದ ಮೋಸ್ಟ್ ಒನ್ ಆಫ್ ದ ಮೋಸ್ಟ್ ವಂಡರ್ಫುಲ್ ರಿಸೋರ್ಸಸ್ ವಿಚ್ ಹ್ಯಾವ್ ಬೀನ್ ಡೊನೇಟೆಡ್. ಸರ್ ಅವ್ರು ಬರ್ಬೇಕಾದ್ರೆ ಯಾರು? ನೀಲಮ್ಮ ಗೌಡ್ಸನ್ ಇಲ್ಲ. ನೀಲಮ್ಮ ಗೌಡ್ಸನ್ ಅವರು ಒಂದು 6 ಎಕರೆ ಕೊಟ್ಟರು, ಏನೋ ಒಂದು ಮಾನವ ಉದ್ಧಾರಕ್ಕೆ ಏನೋ ಹೊಲ ಇತ್ತು ಕೊಟ್ಟರು. ಅವ್ರು ನೆನ್ಸ್ಕೊಳ್ಳಿ, ಅವ್ರದೊಂದು ಹಾಕಿಸಿ ಬೋಟ್ ಕರೆ ಸರ್. ಇವತ್ತು ಇವೆಲ್ಲರೂ ಕೂತ್ಕೊಂಡಿರೋದು ಆ ಮಹಾತಾಯಿಯ ಕರುಣೆಯಿಂದ. 6 ಎಕರೆ ಯಾರು ಕೊಡ್ತಾರೆ ಹೇಳ್ರಿ? ಆ ಕೊಟ್ಟಕ್ಕೆ ಹೆಸರೇ ನಾವು ನೆನಪಿಸ್ಕೊಳ್ಳೋದ್ರೆ ಬಹಳ ಕೂಡ ನೀವು ಕ್ಲಾಪ್ಸ್ ಕೊಡೋದು. ಅಮ್ರೇಗೌಡ ಬ್ಲಾಕ್ ಅಂಡ್ ವೈಟ್ ಇದ್ದು ಕಲರ್ ಮಾಡಿದ್ರೆ ಅವ್ರು ಔದಾರ್ಯವನ್ನು ಅಲ್ಲೇ ತೋರಿಸ್ಕೊಡ್ತದ. ನೆಲ ಕೊಟ್ಟವ್ರಿಗೆ ನಾವು ಸ್ಮರಣೆ ಮಾಡಲ್ಲ. ನಮ್ಗೆ ಯಾವ ಸರಸ್ವತಿ ಬರೀತಾಳೆ? ಯಾರು ಡೊನೇಟ್ ಮಾಡ್ತಾರೆ ಅವ್ರ ಮಕ್ಕಳು ಕೇಸ್ ಆಗ್ತಾರೆ. ಈಗ ಎಲ್ಲ ಹಿಂಗೆ ನಡೆದವು. ಈಗ ಅಲ್ಲೆಲ್ಲ ಲೂಪ್ ಹೋಲ್ ಇದ್ದೇ ಇರ್ತದೆ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ಸ್ ಅಲ್ಲಿ. ಹಿಂದಿನ ಕಾಲಕ್ಕೆ ಏನೇನು ಸುಮ್ಮನೆ ತಗೊಂಡು ಕೊಟ್ಬಿಟ್ಟಿರ್ತಾರೆ. ಸಿಲ್ವಾರ್ ಸೆಂಟ್ರಲ್ ಇದ್ರೆ ಮಕ್ಕಳಲ್ಲಿ ಮೊಮ್ಮಕ್ಕಳ ಕೋರ್ಟ್ ಕೇಸ್ ಹಾಕಿ ನೀವು ಕಾಲೇಜ್ ಸಿಕ್ಕೊಂಡು ಹೋಗ್ಬೇಕು. ನೀವು ಈ ಆಗಲಿ ಎಸ್ ಆಗಲಿ ಗೌರ್ಮೆಂಟ್ ಆದ್ರೂ ನೀವು ಬೇಕಾದ್ರೆ ಫೈಟ್ ಅಗೇನ್ಸ್ಟ್ ಲೀಗಲ್ ಬ್ಯಾಟಲ್. ನೀವು ಲೀಗಲ್ ಬ್ಯಾಟಲ್ ಸೋತ್ ಬಂದ್ರೆ ನಾಳೆ ಅವರೇ ಡೆಮಾಲಿಷ್ ಮಾಡಾಕ್ತಾರೆ ಬಿಲ್ಡಿಂಗ್. ಸೊ ಅವ್ರು 6 ಎಕರೆ ಕೊಟ್ಟರೆ ಅಷ್ಟು ಮಹಾನುಭಾವರು ಅಂತ ನಾವು ಸ್ಮರಣೆ ಮಾಡ್ಕೊಳ್ತೀವಿ. ಅಂದ್ರೆ ಹೆತ್ತ ಮಗಳನ್ನು ದಾನ ಕೊಡ್ಬೇಕಂದ್ರೆ ಅಂತಹ ಎತ್ತ ಮಗಳನ್ನು ದಾನದ ರೂಪದಲ್ಲಿ ತಂದುಕೊಂಡು ನಾನು ಕಲಿತ ಧರ್ಮ ಅನುಷ್ಠಾನವನ್ನ ಈ ಜೀವನದಲ್ಲಿ ನಡೆಸ್ಕೊಂಡು ಹೋಗ್ಬೇಕು. ಈ 4 ಆಶ್ರಮಗಳಿಗೆ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥದೊಳಗೆ 4 ಪುರುಷಾರ್ಥಗಳಿವೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಧರ್ಮವನ್ನ ಬ್ರಹ್ಮಚರ್ಯಾಶ್ರಮದಲ್ಲಿ ಕರಿತೀವಿ. ಅರ್ಥ ಕಾಮಗಳು ಅಂದ್ರೆ ಈ ದುಡ್ಡು ಎಲ್ಲ. ಕಾಮಗಳಂದ್ರೆ ಕಾಮ ಅಂತಂದ್ರೆ ಧಾರ್ಮಿಕ ಇಚ್ಛೆಗಳು. ಧಾರ್ಮಿಕ ಇಚ್ಛೆಗಳು ಏನನ್ನು ಪೂರೈಸ್ಕೊಳ್ಳಿ. ಈ ಗಳಿಸ್ಕೊಂಡ್ರೆ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾರೆ. ಗೃಹಸ್ಥಾಶ್ರಮದಲ್ಲಿ ದುಡ್ಡು ಗಳಿಸಿ ಎಂಜಾಯ್ ಮಾಡಿ. ಹೆಂಗೆ ಗಳಿಸ್ಬೇಕು? ಧರ್ಮದಿಂದ ಗಳಿಸ್ಬೇಕು. ಹೆಂಗೆ ಎಂಜಾಯ್ ಮಾಡಬೇಕು? ಧರ್ಮದಿಂದ ಎಂಜಾಯ್ ಮಾಡಿ. ರಾತ್ರಿ 12 ಗಂಟೆಗೆ ಏನೇನೋ ಕುಡಿದು ಓಡಾಡೋದು ಎಂಜಾಯ್ಮೆಂಟ್ ಅಲ್ಲ. 4 ಮಂದಿ ಸದ್ಭಕ್ತರಲ್ಲಿ ಕರೆದು ಶಿವನಾಮ ಸ್ಮರಣೆಯನ್ನು ಮಾಡಿ ಆ ಭಜನೆಯ ಆನಂದದ ಪಾರವಶ್ಯದಲ್ಲಿ ಮುಳುಗೋದಕ್ಕೆ ಎಂಜಾಯ್ಮೆಂಟ್. ಅದು ಎಂಜಾಯ್ ಮಾಡು, ಅದು ಧರ್ಮದ ಎಂಜಾಯ್ಮೆಂಟ್. ನೀನೇನೇನೋ ಕೊಟ್ಟು 12 ಗಂಟೆಗೆ ರೋಡ್ ಹೋಗೋದು ಅಧರ್ಮದ ಎಂಜಾಯ್ಮೆಂಟ್. ಅವ್ರು ಹೇಳಿದ್ದು ನೀನು ಗಳಿಸಿರುವ ದುಡ್ಡಿನಿಂದ ಸಂತನ ಕರೀರಿ. 4 ಮಂದಿ ಯೋಗಿಗಳನ್ನ 4 ಮಂದಿ ಅವ್ರನ್ನೆಲ್ಲ ಕರೆದು ಅವರಿಗೆಲ್ಲ ಊಟ ಉಪಚಾರ ಮಾಡಿ ಆ ಭಕ್ತರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಊಟ ಗೀಟ ಕೊಟ್ಟು ಕಾಣಿಕೆಗಳನ್ನು ಕೊಟ್ಟು ನೀನು ಗಳಿಸಿದಲ್ಲಿ 1 ಲಕ್ಷ ರೂಪಾಯಿ ನೀನು ಅದನ್ನ ಆ ಭಕ್ತರಿಗೆ ಕೊಟ್ಟು ಅವರ ಶಿವನಾಮ ಸ್ಮರಣೆಯಲ್ಲಿ ತೊಡಗಿಸಿ ಶಿವನ ಭಜನೆ ಮಾಡಿ ಅದಕ್ಕೆ ನಿನ್ನ ದುಡ್ಡನ್ನ ಖರ್ಚು ಮಾಡು, ಅದರಲ್ಲಿ ಎಂಜಾಯ್ ಮಾಡು ಅಂತ ಹೇಳಿದೆ. ಆ ರೀತಿಯಾಗಿ ನೀನು ಗಳಿಸ್ಕೊಂಡಿರೋ ದುಡ್ಡುವನ್ನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಉಪಯೋಗ ಪಡಿಸ್ಕೊಳ್ತಾ ಎಂಜಾಯ್ ಮಾಡ್ಕೊಳ್ತಾ ಧರ್ಮ ಮತ್ತು ಅರ್ಥ, ಧರ್ಮದಿಂದ ಅರ್ಥ, ಧರ್ಮದಿಂದ ಕಾಮ. ಧರ್ಮ ಫೌಂಡೇಶನ್ ಫಸ್ಟ್. ಧರ್ಮದ ಮೇಲೆ 2 ನಿಂತಾವು, ಧರ್ಮ ಅಧರ್ಮದಿಂದ ಅಲ್ಲ. ಧರ್ಮದ ಮೇಲೆ ಅರ್ಥ ಕಾಮಗಳು ಮುಗಿದ ಮೇಲೆ ನೀವು ಸ್ಯಾಟಿಸ್ಫೈಡ್ ಇರ್ತೀವಲ್ಲ, ಜೀವನ ಸಂಪೂರ್ಣವಾಗಿ ನಾನು ಓದಿದ್ದೇನಪ್ಪ, ಒಂದು ಜಾಬ್ ಮಾಡಿದ್ದೇನೆ, 2 ಮಕ್ಕಳು ಮಾಡಿದ್ದೇನೆ, ಒಂದು ಒಳ್ಳೆ ಬಿಲ್ಡಿಂಗ್ ಮಾಡಿದ್ದೇನೆ, ಏನು ಬೇಕು ನನಗೆ ಅನಿಸಿದ್ದು ನಾನು ಎಂಜಾಯ್ ಮಾಡಿ ಮುಗಿದು. ಎಲ್ಲಿಗೆ ಮುಗಿತಿದ್ದು? ಮಕ್ಕಳ ಅಕ್ಕಿ ಕಾಳು ಹಾಕೋದ್ರೊಳಗೆ 2 ಮಕ್ಕಳನ್ನ ನೀನು ಹುಟ್ಟಿಸಿದ್ಯಾ, 2 3 ಎಷ್ಟು ಮಕ್ಕಳನ್ನ ಹುಟ್ಟಿಸಿದ, ಅವರಿಗೆ ಮತ್ತೆ ಮಕ್ಕಳು ಹುಟ್ಟುವ ಪ್ರಕ್ರಿಯೆಯಲ್ಲಿ ನೀನು ಮದುವೆ ಮಾಡಿದ್ರೆ ತೊಡಗಿಸ್ಬಿಟ್ಟಿದ್ದೆ. ದಟ್ ಮೀನ್ಸ್ ಅವ್ರು ಕಂಟಿನ್ಯೂ ಇನ್ ಸೈಕಲ್. ಅವ್ರು ಮದುವೆ ಮಾಡ್ಕೊಂಡ್ರೆ ಮುಂದೆ ಸೃಷ್ಟಿ ಕಾರ್ಯಕ್ಕೆ ಅವ್ರು ಹೋಗ್ತದೆ. ಆ ಜವಾಬ್ದಾರಿ ಅವ್ರಿಗೆ ಕೊಟ್ಟು ಬಿಟ್ಟಿದೆ. ಮುಂದೆ ಸೃಷ್ಟಿ ಹೊಡೆದಿನ ನಮ್ಮ ಜವಾಬ್ದಾರಿ ಇಲ್ಲ. ಈಗ ಬಂದಿರೋ ಸಮಸ್ಯೆ ಇರೋದು ಸ್ವಲ್ಪ ಈ ಕಡೆ ಕುತ್ಕೊಂಡು ಅವ್ರಿಗೆ ಅಪ್ಲೈ ಆಗ್ತದೆ. ಯಾಕಂದ್ರೆ ಅವರಿಂದ ಬ್ರಹ್ಮಚರ್ಯದಲ್ಲಿದ್ದಾರಲ್ಲ. ಗೃಹಸ್ಥಾಶ್ರಮದ ಫುಲ್ ಸ್ಟಾಪ್ ಇದೆ, ನಾವು ಹಾಕ್ತಾ ಇಲ್ಲ. ಅಲ್ಲಿ ನಾವು ಬಂದಿರೋದು ಹೇಳಿದ್ರು ನೀವು ಫುಲ್ ಸ್ಟಾಪ್ ಹಾಕಿ, ಇವ್ರು ಹಾಕಿಲ್ಲ. ಪ್ರಾಮಾಣಿಕವಾಗಿ ಹೇಳ್ತೀವಿ 99% ಹಾಕಲ್ಲ. ಹಾಕ್ಬೇಕಂತ ಗೊತ್ತಿಲ್ಲ. ನಮ್ಮಂತವ್ರ ಪ್ರವಚನಗಳು ಕೇಳಿದ್ರೆ ಮಾತ್ರ ಗೊತ್ತಾಗ್ತದೆ. ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಗಿರಿಮೊಮ್ಮಕ್ಕಳು ಇಲ್ಲ, ಶಾಸ್ತ್ರ ಹೇಳಿಲ್ಲ. ರಾಜಾದಿರಾಜ ವಾನಪ್ರಸ್ಥ ವಾಸಕ್ಕೆ ಹೋಗಿದ್ದು ಗುಲ್ಲೇದಿ, ದಶರಥನೇ ವಾಸಕ್ಕೆ, ಎಲ್ಲರೂ ವಾನಪ್ರಸ್ಥಕ್ಕೆ ಹೋಗಿ. ಯಾರಿದ್ದಾರೆ? ಮುನಿ ಜೀವನ ಮಾಡಿ ಹೋದಲ್ರಿ. ಮತ್ತೆ ಯಾರು ಮೊಮ್ಮಗಂದೆಲ್ಲ ತೊಳ್ಕೊತ್ ಕೊಡ್ರಿ. ಮಗನ್ ತೊಳೆದ್ರೆ ಸಾಕು. ಮೊಮ್ಮಗಂದು ನೀನೇ ತೊಳೆದು ಮರಿಮೊಮ್ಮಗಂದು ನೀನು ತೊಳೆದ್ರಲ್ಲೇ ನೀನು ಕೆಲಸ ಹೋದ್ರೆ ನೀನು ಯಾವಾಗ ಮೋಕ್ಷ. ಹಾಗಾಗಿ ಮಕ್ಕಳಿಗೆ ಅಕ್ಕಿ ಕಾಳು ಹಾಕೋದ್ರೊಳಗೆ ಅಲ್ಲಿಗೆ ಮುಗಿದು ಹೋಗ್ತದ. ಇನ್ನು ಆ ಮೋಕ್ಷವನ್ನು ಉಳ್ಕೋತದಲ್ಲ. ಧರ್ಮ ಆಯ್ತು, ಅರ್ಥ ಆಯ್ತು, ಕಾಲ ಉಳಿದು ಒಂದೇ ಮೋಕ್ಷ. ಅದರಲ್ಲಿ ಸ್ಲೋಲಿ ಈ ಸಂಸಾರವನ್ನು ಬಿಟ್ಕೊಳ್ತಾ, ಇದು ನಿಮ್ಗೆ ಟಾಪಿಕ್ ಏನಷ್ಟು ಇಂಪಾರ್ಟೆಂಟ್ ಇಲ್ಲ, ಅದಕ್ಕೆ ಸುಮ್ಮನೆ ಎಂಡ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೊಂದು ಸಲ ನೀವು ಯಾವಾಗ ಬಂದಾಗ ಹೇಳ್ತೀವಿ. ಸೊ ವಾನಪ್ರಸ್ಥಾಶ್ರಮ ಅಂದ್ರೆ ಸ್ಲೋಲಿ ಡಿಟ್ಯಾಚಿಂಗ್ ಫ್ರಮ್ ವರ್ಲ್ಡ್ ಲೈಫ್. ಅಂದ್ರೆ ಮನೆಗೆ ಕಡಿಮೆ ಸಮಯ, ದೇವಸ್ಥಾನಕ್ಕೆ ಹೆಚ್ಚು ಸಮಯ ಅಥವಾ ಪಬ್ಲಿಕ್ ವರ್ಕ್ ಕೊಡೋದ್ರಿಂದ ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಆಗಿ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ಡೈರೆಕ್ಟ್ ಸನ್ಯಾಸಾಶ್ರಮ ಕೊಟ್ಟಿಲ್ಲ. ಯಾಕಂದ್ರೆ ನನ್ನದು ಅಂತ ಅಂಟಿಸ್ಕೊಂಡಿರ್ತಾವ ನನ್ನ ಮಕ್ಕಳು, ನನ್ನ ಸ್ವಲ್ಪ ಇನ್ನೂ ಇರ್ತಾವ ವಾಸನೆಗಳು. ಆ ವಾಸನೆಗಳಿಂದ ಅಟ್ಯಾಚ್ಮೆಂಟ್ ಮಾಡೋದಂದ್ರೆ ಹೇಗ?
ವೆರಿ ಸಿಂಪಲ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದಾರೆ. ಈಗ ನಿನ್ನ ಮಕ್ಕಳ ಸಲುವಾಗಿ ಗಳಿಸಬೇಕಾಗಿತ್ತು, ಹೌದಲ್ಲ? ನೀನು ಸಲುವಾಗಿ ಗಳಿಸಬೇಕಾಗಿತ್ತು. ಮಕ್ಕಳನ್ನ ಮದುವೆ ಮಾಡಿದ್ರೆ ನಿನಗೆ ಒಂದಿಷ್ಟು ಮಾಡ್ಕೊಂಡ್ಬಿಟ್ಟು ರಿಟೈರ್ಮೆಂಟ್ ಪ್ಲಾನ್ ಟೆನ್ಷನ್ ಬಂದ್ರೆ ನೀನು ಗಳಿಸೋದು ಯಾಕೆ? ನೀನು ಗಳಿಸಬೇಡ. ಒಬ್ಬ ಟೀಚರ್ ಆಗಿದ್ರೆ ಫ್ರೀ ಆಗಿ ಟ್ಯೂಷನ್, ಒಬ್ಬ ಡಾಕ್ಟರ್ ಆದ್ರೆ ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡು. ಅಪೇಕ್ಷೆ ಇಲ್ಲದೆ ನೀನು ಕೆಲಸ ಮಾಡ್ತಾ ಹೋಗು, ಅವಾಗ ನೀನು ಡಿಟ್ಯಾಚ್ಮೆಂಟ್ ಆಗಿ ಹೋಗು. ಇದನ್ನ ನೀನು 30 years ನಲ್ಲಿ ಮಾಡ್ಬಾರ್ದು. ಯಾಕಂದ್ರೆ ಅವ್ನು ಫೀಸ್ ಕೊಟ್ಟರೆ ನಿನ್ ಸ್ಕೂಲ್ ಫೀಸ್, ಡಾಕ್ಟರ್ ಆಗಿ ಈ ಕಡೆ ಫೀಸ್ ತಗೊಂಡು ನಿನ್ ಮಗನ ಸ್ಕೂಲ್ ಫೀಸ್ ಅಲ್ವಾಗ ತಗೊಂಡಿದೆ. ಈಗ ಮಗನ ಸ್ಕೂಲ್ ಫೀಸ್ ಕಟ್ಟಬೇಕಾಗಿಲ್ಲ, ನಿನ್ನ ಮನೆ ಕಟ್ಟಬೇಕಾಗಿಲ್ಲ, ಫೀಸ್ ತಗೊಂಡು ಮಾಡ್ತೀಯೇನು? ನಾನು 70 ವರ್ಷ ಆದ್ರೆ ಇನ್ನು ಅದೇ 300 ರೂಪಾಯಿ ಫೀಸ್ ತಗೋತೀನಿ ಅಂತ ಯಾಕೆ ತಗೋತೀನಿ ಡಾಕ್ಟರ್ ಆಗಿ? ಬೇಡ, ಬಿಟ್ಬಿಡು. ಆಮೇಲೆ ನೀನು ಮುಂಜಾನೆ ಎದ್ದು ಓಡೋಡ 10 ಆಪರೇಷನ್ ಮಾಡಬೇಡ. ಆರಾಮಾಗಿ ದಿನಕ್ಕೆ ವಾರಕ್ಕೆ 1-2 ಆಪರೇಷನ್ ಫ್ರೀಯಾಗಿ ಮಾಡ್ತೀನಿ. ಕಡು ಬಡವರಿಗೆ 1-2 ಆಪರೇಷನ್ ಮಾಡ್ತೀನಿ. ನಾನು ಆಸ್ ಎ ಡಾಕ್ಟರ್ ಅಲ್ಲ, ವೈ ಐ ನೀಡ್ ಟು ವೇಸ್ಟ್. ನನಗೆ ಎನರ್ಜಿ ಇದೆ, ಜ್ಞಾನ ಇದೆ, ಅದನ್ನ ವೇಸ್ಟ್ ಮಾಡಲ್ಲ. ಮಾಡ್ತಾ ಮಾಡ್ತಾ ಅವನು ದುಡ್ಡು ತಗೊಳ್ಳಾದ ಆಪರೇಷನ್ ಮಾಡ್ಲಿಕ್ಕೆ ಹೋಗಿದ್ದಾನೆ. ಅವ್ರು ಯಾರು ತಮ್ಮ ಬಂಧುಗಳ, ಅವ್ರು ಏನ್ ಮಾಡ್ತಾ ಇದ್ದಾರೆ, ತಾನು ತನ್ನ ಹೆಂಡತಿ ಬಂಧುಗಳಂತ ಸಣ್ಣ ಸರ್ಕಲ್ ಏನು ಹಾಕೊಂಡಲ್ಲ, ಆ ಸರ್ಕಲ್ ರೇಡಿಯಸ್ ಜಾಸ್ತಿ ಮಾಡೋದೇ ಮೋಕ್ಷ. ಸಂಸಾರ ಅಂದ್ರೆ ಲಿಮಿಟೆಡ್ ರೇಡಿಯಸ್. ವೇರ್ ಯು ನೋ ದ ರೇಡಿಯಸ್, ದಟ್ ರೇಡಿಯಸ್ ಈಸ್ ಟೈಡ್ ವಿತ್ ಇನ್ ಯುವರ್ ಸಂಸಾರ ಅನ್ನುವಂತ ಚಿಕ್ಕ ರೇಡಿಯಸ್ ನಲ್ಲಿ ಸುತ್ತುವಂತ ಸರ್ಕಲ್ ಇದೆಯಲ್ಲ, ಅದಕ್ಕೆ ಸಂಸಾರ ಅಂತ ಕೇಳ್ತೀವಿ. ಅನ್ಲಿಮಿಟೆಡ್ ಅದಕ್ಕೆ ಎಂಡೇ ಇಲ್ಲದ ರೇಡಿಯಸ್ ಆಗ್ತದೆ. ಯು ಸ್ಟಾರ್ಟ್ ಎಕ್ಸ್ಪ್ಯಾಂಡಿಂಗ್ ಯುವರ್ ಸರ್ಕಲ್. Slowly you start expanding and it becomes so big that you cannot see the circumference of the circle. That is called the moksha. ಅದು ಮಾಡ್ತಾ ಮಾಡ್ತಾ ಅನಿಸ್ತದ, ಹೆಂಡತಿ ಮಕ್ಕಳ ಪ್ರೀತಿ ಕಡಿಮೆ ಆಯ್ತು, ಸುಮ್ಮನೆ ಆರಾಮಾಗಿ ಹೋಗೋದೇನೋ ಒಂದಿಷ್ಟು ಮಾಡೋದು. ಬರ್ತಾ ಬರ್ತಾ ಸಂಸಾರದ ಮೇಲೆ ಇರುವ ಪ್ರೀತಿ ಕಡಿಮೆ ಆಗ್ತಾ ಹೋದ್ಮೇಲೆ 4ನೇ ಹಂತ ಸನ್ಯಾಸ. ನೀನು ಯಾವುದ್ರ ಮೇಲೂ ಪ್ರೀತಿ ಇರಲ್ಲ, ಯಾವುದ್ರ ಮೇಲೆ ದ್ವೇಷ ಇರಲ್ಲ, ಮುನಿಯಾಗಿ ಬದುಕಿ ಮೌನವಾಗಿ ಶಿವ 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 ಅಂತ ಬದುಕು. ಮತ್ತೇನಿಲ್ಲ, ಸುಮ್ಮನೆ ಆದ್ರೂ ಅಷ್ಟೇ. ಅವು ಮುದುಕರಾದ್ರೂ ಪೊಲಿಟಿಕ್ಸ್ ಡಿಸ್ಕಷನ್ ಎದಕ್ಕೆ ಬೇಕಾಗಿತ್ತು? 70 ವರ್ಷ ಆದ್ಮೇಲೆ ಮೋದಿ ಏನನ್ನ ಹಾಳಾಗೋದಿಲ್ಲ, ಸಿದ್ದರಾಮಯ್ಯ ಏನನ್ನ ಇನ್ನು ಎದಕ್ಕೆ? ನಿನ್ ಕೈಲಿ ಏನಾಗಲ್ಲ, ಮುಗಿತು ನಿನ್ ಕೆಲಸ. ಹಾಳಾದ್ರೆ ದೇಶ ತಾನೇ ಉದ್ಧಾರ ಆಗ್ತದಪ್ಪ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ತದಾತ್ಮಾನಂ ಸೃಜಾಮ್ಯಹಂ ಬರ್ತನಕ. ನಿನಗೆ ಯಾಕೆ ಬೇಕು? ನೀನು ಸುಮ್ಮನೆ ಶಿವ ಅಂತ ನಿಂತು. ಈ ರಿಟೈರ್ಮೆಂಟ್ ಮಾಡೋರು ಏನ್ರಿ, ಆ ಟಿವಿ ಹಚ್ಕೊಂಡು ಟಿವಿ ಮೇಲೆ ಆ ಟಿವಿ ನ್ಯೂಸ್ ಕೇಳಲ್ಲ, ಅದು ಒಂದು ಸೆಂಟೆನ್ಸ್ ಹೇಳ್ಕೊಂಡು 1 ತಾಸು ಸೋಫಾ ಮೇಲೆ ಕೂತು ಡಿಸ್ಕಷನ್ ಮಾಡ್ತಾರ. ಯಾಕೆ ಬೇಕಾಗಿತ್ತು ಟಿವಿ ರೇಂಜ್ ಬಿಟ್ಬಿಡು. ಹಾ, ಯಾವತ್ತಾಗಿದ್ದ ಕರಿ, ಬಿಕಾಸ್ ಯು ಆರ್ ಇನ್ ದ ಸಿಸ್ಟಮ್. ಗೃಹಸ್ಥಾಶ್ರಮದಲ್ಲಿ ಸಿಸ್ಟಮ್ನಾಗ ಇದ್ದಿ, ರಿಟೈರ್ ಆದ್ಮೇಲೆ ಸಿಸ್ಟಮ್ನಾಗ ಇಲ್ಲ. ಇಟ್ ಇಸ್ ಆಸ್ ಇಫ್ 20 hours ಆದ್ಮೇಲೆ ಬ್ಯಾಟ್ ಇಟ್ಕೊಂಡು ಹುಚ್ಚಂತಾರ ಅವನು. ಹುಚ್ಚರಾಗಿ ನಾವು 20 hours ಆದ್ಮೇಲೆ ಬ್ಯಾಟ್ ಬಿಟ್ಟಾಕ್ಬೇಕು. ಆಟ ಆಡಿ ಗೆದ್ದಿದ್ದೋ ಸೋತಿದ್ದು ಆಡಿದ ಸತ್ಯ 20 over ಮುಗಿದೋದು. ಆಟ ಎಷ್ಟು ಇರ್ತದೆ ಹೇಳ್ರಿ? ನೀನು ಪ್ರತಿ ಬಾಲ್ಗೂ 6 ಹೊಡಿಬಹುದು, ಪ್ರತಿ ಬಾಲ್ಗೂ ಔಟ್ ಆಗಿ ಬೇಗ ಬರ್ಬೋದು. 20 over ಆದ್ಮೇಲೆ ಆಟನೇ ಮುಗಿದೈತೆ. ಹಂಗ ಗೃಹಸ್ಥಾಶ್ರಮದಲ್ಲಿ ನಿಮ್ಮ ಆಟ ಮುಗಿದಿದೆ, ಬ್ಯಾಟ್ ಬಿಡಿ. ಎಲ್ಲರೂ ಬಿಟ್ಟು ಹೋಗ್ಯಾರ, ರಾಜನೇ ಬಿಟ್ಟು ಹೋಗ್ಯಾರ. ರಾಜರು ಈಗ ಯಾಕೆ ಹಿಡ್ಕೊಂಡು 30-40 ಸೈಕಲ್ 20-30 ಸೈಕಲ್ ಕಳಿಸಿ ನಮ್ಮ ಮನೆ ತಿಳ್ಕೊಂಡು ಅವ್ರು ರಾಜನೇ ಬಿಟ್ಟು ಹೋಗಿ. ಎಲ್ಲ ರಾಜರು ರಾಜ್ಯ ಬಿಟ್ಟು ನಮ್ಮ ಕಥೆನೇ ಹೇಳ್ತಾರಲ್ಲ, ನೀವು ಓದಿರಲ್ಲ ಇತಿಹಾಸದಲ್ಲಿ. ಹಾಗಾಗಿ ಇದು ಬದುಕು. ಇದನ್ನ ಎಷ್ಟು ಸಂಕ್ಷಿಪ್ತವಾಗಿ ಹೇಳಿ ಸಾಧ್ಯವಾಗ್ತದೋ ಸಮಗ್ರವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಅಂಡ್ ಟು ಎಂಡ್ ದಿಸ್ ಡಿಸ್ಕಷನ್ಸ್, ಇಲ್ಲಿ ಬಂದಿರೋದು ನನ್ನ ಒಂದೇ ಗುರಿ. ನಾನು ಹೇಳ್ದಲ್ಲ, ಈಗ ನೀವು ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮಕ್ಕೆ ಮೋಕ್ಷಕ್ಕೆ ಸಂಬಂಧಪಟ್ಟ ಪದಗಳು ಹೇಳ್ಬೋದು, ಬಟ್ ನೀವು ಗೃಹಸ್ಥಾಶ್ರಮದಲ್ಲಿ ಕಾಲಿಟ್ಟಾಗ ನಿಮ್ಗೆ ಇಂಜಿನಿಯರಿಂಗ್ ಡಿಗ್ರಿ ಹೆಲ್ಪ್ ಮಾಡ್ತದ, ಮೆಡಿಕಲ್ ಡಿಗ್ರಿ ಹೆಲ್ಪ್ ಮಾಡ್ತದೆ. ಅದರೊಟ್ಟಿಗೆ ಓದಬೇಕಿತ್ತು, ಅದರೊಟ್ಟಿಗೆ ಇದನ್ನು ತಗೊಂಡು ಹೋಗ್ಬೇಕು. ಅದು ಹೇಗೆ ಹೋಗ್ಬೇಕಂತ ಹೇಳ್ಬೇಕು ಸ್ವಲ್ಪ ಟೈಮ್ ತಗೊಳ್ತದೆ. ನೀವೇನ್ ಮಾಡ್ರಿ ಇವತ್ತಿಂದ, ಯಾರು ಫಸ್ಟ್ ಇಯರ್ ಹುಡುಗರಿದ್ದೀವಿ, ಸಿ ಟುಡೇ ಇಫ್ ಯು ಗಿವ್ ಮಿ ಎ ಚಾಕ್ ಪೀಸ್ ಅಂಡ್ ಎ ಬ್ಲಾಕ್ ಬೋರ್ಡ್, all the first chapters, what? All the first chapters of the subject, I will take the class without any preparation. ಈಗ ಯಾರ್ಯಾರು ಹೋಗಿ ಸ್ವಲ್ಪ ಫಿಸಿಕ್ಸ್ ಹೇಳ್ಕೊಡ್ರಿ ಅಂತಂದ್ರೆ MSc ಮಾಡೋರಿಗೆ, PhD ಮಾಡೋದು ಸ್ವಲ್ಪ ಪ್ರಿಪೇರ್ ಆಗ್ಬೇಕ್ರಿ ಅಂತ ನಾ ಪ್ರಿಪೇರ್ ಆಗೋ ಅವಶ್ಯಕತೆ. You are understanding? To define the trigonometric functions and to derive the Snell's law in optics and to tell the atomic structure and Rutherford's atomic structure, you should not prepare. ಅದನ್ನ ಸಾಯೋ ಅಕ್ಷರ ಅಂತ ಹೇಳ್ತಾರೆ. ಯಾವುದು ಕ್ಷರವಾಗಲ್ವೋ, ಬೇಕಿದ್ರೆ ಇದೊಂದು ಟಾಪಿಕ್ ಗಳು ಮುಗಿಸ್ತೀನಿ. ಅಕ್ಷರ, ಯಾಕಂದ್ರೆ ಇದು ಕೊನೆಗೆ ಹೇಳ್ಬೇಕು ನಮ್ಗೆ. ಅಕ್ಷರ ಜ್ಞಾನ ಬಂತಂದ್ರೆ ಅಕ್ಷರ ಅಂತಂದ್ರೆ, ಕ್ಷರ ಅಂದ್ರೆ ಹಾಳಾಗೋದು. ಬಹಳ ಅರ್ಥಗರ್ಭಿತವಾದ ಪದಗಳಿದ್ದಾವೆ ನಮ್ಮ ಸಂಸ್ಕೃತದಲ್ಲಿ. ಅಕ್ಷರ ಅಂದ್ರೆ ಯಾವುದು ನಾಶವಾಗಲ್ವೋ ಅದಕ್ಕೆ ಅಕ್ಷರ ಅಂತ ಕರಿತೀವಿ. ಈ 50 ಆಲ್ಫಾಬೆಟ್ಸ್ ಇದ್ದಾವಲ್ಲ, ಅವು ಭಾಷೆಯ ಅಕ್ಷರಗಳು, ಅವು ಭಾಷೆಯ ಅಕ್ಷರಗಳು. ಹಾಗೆ ಮ್ಯಾಥಮೆಟಿಕ್ಸ್ ನಲ್ಲಿ
ಮ್ಯಾಥಮೆಟಿಕ್ಸ್ ನಲ್ಲಿ ನಂಬರ್ ಸಿಸ್ಟಮ್, ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅವು ಅಕ್ಷರಗಳು. ಅರ್ಥವಾಯ್ತಾ? ಕಾಟಿಟ್ನು ಈಗ ಹಂಗ ಐ ಅವಲ್ಲ, ಐ ಯಾರು ಮರ್ಕೋಗ್ತಾರ? ಓದಿದ ಪುಸ್ತಕ ಬರೀತಾರೆ. ಇದು ಸಾಯಂಕಾಲ ನಿಮ್ಗೆ 50 ಅಕ್ಷರ ನೆನಪಿರ್ತಾವ ಹೇಳ್ರಿ, ಹೌದಲ್ಲ? ಅದಕ್ಕೆ ಅವು ಅಕ್ಷರ ಅಂತ ಹೇಳಿ. ಅವು ಆದಿಂದ ಲಾವರಿಗೆ ಈಗ ಅದು ಕನ್ನಡ ಸಬ್ಜೆಕ್ಟ್ ನಲ್ಲಿ ಆಯ್ತು, ಕನ್ನಡ, ಇಂಗ್ಲಿಷ್, ಹಿಂದಿ. ಈಗ ಮ್ಯಾಥ್ಸ್ ಅಕ್ಷರಗಳಾಗಲ್ಲ. ಎಸ್, ಪ್ರತಿ ಸಬ್ಜೆಕ್ಟ್ ಅಕ್ಷರ ಇದ್ರೆ ಸಬ್ಜೆಕ್ಟ್ ಆಗ್ತದೆ, ಅಕ್ಷರ ಇದಕ್ಕೆ ಜ್ಞಾನ ಇರಲ್ಲ. ಇದಕ್ಕೆ ಅಕ್ಷರಗಳು ಯಾವುವು? ನಂಬರ್ ಸಿಸ್ಟಮ್, isn't it? You have a central zero, you move towards right, the number goes in positive, you move towards negative, the number goes in negative. ಈ ನಂಬರ್ ಲೈನ್ ಏನಿದೆಯಲ್ಲ, it is an ಅಕ್ಷರ of mathematics. And you play with these numbers using 4 basic operations called addition, multiplication, subtraction, and division. These are the fundamentals of arithmetic. Then what are the fundamentals of geometry? It starts with a point, it extends in a ray, it extends in either side in a ray, and when you limit it, it becomes a segment. If you expand the line indefinitely, that becomes a line. And line will turn to make the shapes of geometry, isn't it? In 2, when you change the direction of line, at one place it becomes an angle. It becomes an other. When you change it to the 3rd time, it becomes the triangle. Then you form a closed geometrical figure called as triangle. You extend this number in 4, it becomes a quadrilateral. You extend the sides to 5, it becomes a pentagon, hexagon, octagon. So these are the aksharas of geometry. Now coming to the chemistry, the aksharas of chemistry is the atom, because this entire universe is made up of an atom. And knowing the structure of atom, the protons, electrons and neutrons are the aksharas of chemistry. So ಈ ದೃಷ್ಟಿಯಿಂದ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿಯನ್ನು ನೋಡಿದಾಗ ನೀವು ಸಿರುವಾರದ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ರು 90 ತೆಗೆಯಕ್ಕೆ ಯಾವ ಡೌಟ್ ಇಲ್ಲ. ನಾವು ರಾಯಚೂರಲ್ಲಿ ಮಾಡಿಗಿರಲ್ಲೇ ಉಂಟೆ, ನಾನು ಗಿರಾಕ್ ಪಡ್ಕೊಂಡಿಲ್ಲ. ನನಗೆ ಯಾಕೆ ಆನಂದವಾಗ್ತದೆ ಅಂತ ಹೇಳಿ ನಾನು ಈ ಭಾಷಣವನ್ನು ಮುಗಿಸ್ತೇನೆ. ನಾನು ಯಾಕೆ ಬಂದೇನೆ ಇಲ್ಲಿಗಂದ್ರೆ ಒಂದೇ ಒಂದು ವಿಷಯಕ್ಕೆ. ನಾನು ಯಾವ ರಾಮಕೃಷ್ಣ ಪರಮಹಂಸರಿಗಾಗಿ, ಶ್ರೀಮಾತೆ ಶಾರದೆಯರಿಗಾಗಿ, ಯಾವ ಮಹಾನುಭಾವ ಭಾರತ ಹೀಗೆ ಇರಬೇಕು ಅಂತ 39 ವರ್ಷ ಕಣ್ಣೀರಿಟ್ಟು ಹೊರಗೆ ತೀರಿ ಹೋದನೋ ಅಂತ ಮಹಾಮಗನನ್ನ ಈ ಜೀವಕ್ಕೆ, ಈ ದೇಶಕ್ಕೆ ಬಲಿ ಕೊಟ್ಟ ಭುವನೇಶ್ವರಿ ದೇವಿ, ವಿವೇಕಾನಂದರ ತಾಯಿ. ಅವ್ರ ತಾಯಿಗಾಗಿ ನಾನು ಬಿಡ್ತೀನಿ. ನಾನು ವಿವೇಕಾನಂದರಿಗಿಂತಲೂ ವಿವೇಕಾನಂದರ ತಾಯಿಗೆ ನಾನು ಬಹಳ ಕಣ್ಣೀರಿಡ್ತೀನಿ. ಬಹಳ ತ್ಯಾಗ ಮಾಡಿದ ಮಹಾನ್ ವ್ಯಕ್ತಿ. ಆದ್ರೆ ನನಗೆ ಇಡೀ ಭಾಷಣದಲ್ಲಿ ವಿವೇಕಾನಂದರ ಉಲ್ಲೇಖವಿಲ್ಲ. ನಿಮಗೆ ಗಮನಿಸಿದ್ರೆ ನನಗೆ ಬೇಕಾಗಿದ್ದು ಮತ್ತೊಂದು ವಿವೇಕಾನಂದ ಸೃಷ್ಟಿ ಮಾಡಿ ಅವರ ಬಗ್ಗೆ ಮುಂದಿನ ಭಾಷಣ ಹೇಳೋದಕ್ಕೆ. ನಿಮ್ಮೊಳಗಡೆ ವಿವೇಕಾನಂದರನ್ನು ಜಾಗೃತ ಮಾಡೋಕೆ, ಅವರನ್ನು ಹೊಗಳಲಿಕ್ಕಲ್ಲ. ನನ್ನ ಭಾಷಣಗಳು ಸ್ವಲ್ಪ ಗ್ಯಾರಂಟಿ ಆಗಿರ್ತವೆ. ಅವರನ್ನು ಕುಂತು ವಿವೇಕಾನಂದರ ಅಂತವರಾದ್ರೆ ನಿನಗೇನಾಯ್ತು ಹೇಳಿ. ವಿವೇಕಾನಂದರ ಒಂದು ತಾಸಕ್ಕೆ 24 ತಾಸಾಗಿ ಇಡೀ ಜೀವನ ಹೊಗಳ್ತಾ ಇದ್ದೀನಿ ಅವ್ರನ್ನ. ಪ್ರತಿ ಉಸಿರ ಮೇಲೆ ಅವರಿದ್ದಾರೆ ಅಂದ್ರೆ ನನಗೆ ಹೊಗಳಲಿಕ್ಕೆ ಅವರಿಗೆ. ಅವ್ರನ್ನ ಹೊಗಳಬಟ್ರಾಗಿ ನಾವು ಕೂಡೋದು ಬೇಡ. ನಾವು ವಿವೇಕಾನಂದರನ್ನಾಗೋಣ. ನಮ್ಮೊಳಗಿರುವ ವಿವೇಕಾನಂದರಲ್ಲಿ ಯಾವ ಚೈತನ್ಯ ಶಕ್ತಿ ಇತ್ತೋ ಆ ಇಡೀ ಚೈತನ್ಯ ಶಕ್ತಿ ನಿಮ್ಮೊಳಗಿರಿದೆ. ನಿಮ್ಮೊಳಗಿರುವ ವಿವೇಕಾನಂದರ ಶಕ್ತಿ ಜಾಗೃತವಾದ ಸಾಕು, ನೀವೆಲ್ಲರೂ ವಿವೇಕಾನಂದ. ಅದರ ಜೊತೆಯಲ್ಲಿ ನಿಮ್ಮಲ್ಲಿರುವ ಕೀಳು ಮರೆಯುವ ಭಾವನೆಯನ್ನು ತೆಗಿಲಿಕ್ಕೆ ಬಂದಿದೆ. ನೀವೆಲ್ಲ ಬಹಳ ಅದೃಷ್ಟವಂತರು, ಹೌದಲ್ಲ? ಎಷ್ಟೋ 170 150 ಸ್ಟ್ರೆಂತ್ ಇರ್ಬೋದು, ಎಷ್ಟು ಬೆರಳಿಕೆ ಜನ ಇದ್ರೆ ಸಾಕು. ಸೈಲೆಂಟ್ ಆಗಿ ಕುಂತಿರಲ್ಲ, ಎಷ್ಟು ಸಂತೋಷ. 100 ಮಂದಿ ಗಲಾಟೆ ಮಾಡೋದಕ್ಕಿಂತ ಒಂದನ್ನು ನಾನು ಹೇಳಲಿಕ್ಕೆ ಸ್ಪಷ್ಟ ಮಾಡ್ತೀನಿ. ಇದೇ ಮಾಡಿಗೇರಿಯಲ್ಲಿ ಹುಟ್ಟಿದ ನಾನು, ಯಾವ ಬ್ರಿಟಿಷರು ನನ್ನನ್ನು ಆಳಿದ್ರು, ಆ ಬ್ರಿಟಿಷ್ ಏರ್ವೇಸ್ ಫಸ್ಟ್ ಕ್ಲಾಸ್ ಅಲ್ಲಿ ನಾನು ಮಲಗಿದ ಮೇಲೆ ಏರೋಪ್ಲೇನ್ ಅಲ್ಲಿ ಆ ಬ್ರಿಟಿಷ್ ಹೆಣ್ಮಗಳು ನಾನು ಸೇವೆಯನ್ನು ಮಾಡಿದ್ರು. ಅಂತ ಸ್ಥಿತಿಗೆ ನಾನು ಹೋಗಿದ್ದೇನೆ. ಮಾಡಿಗೇರಿಯಲ್ಲಿ ಹುಟ್ಟಿದ್ದೇನೆ, ಸಿಲ್ವಾರಲ್ಲಿ. ಯಾಕೆ ಹೇಳಿ ಈ ಮಾತು? ನೀವು ಹಂಗೆ ಹೋಗ್ಬೇಕು. ಆವಾಗ ಮಾತ್ರ ನಾನು ಕಷ್ಟಪಟ್ಟು ಇಲ್ಲಿ ಬಂದಿದ್ದಕ್ಕೆ ಸಾರ್ಥಕತೆ. ಯು ಹ್ಯಾವ್ ದ ಪೊಟೆನ್ಷಿಯಲ್. ನೀವು ಯಾರಾದರೂ 90% ತಗೊಂಡು ಇಂಜಿನಿಯರಿಂಗ್ ಸೀಟ್ ಸಂಪಾದನೆ ಮಾಡಿ ನಾವು ಬಡವರು ಫೀಸ್ ಕಟ್ಟಲಿಕ್ಕಿಲ್ಲ ಅನ್ನೋದು ಬರ್ರಿ, ನಾನು ವ್ಯವಸ್ಥೆ ಮಾಡಿ ಆ ಕೀಳನ್ನು ತೆಗೆದಾಕ್ರಿ. ನಿಮ್ಮ ಜಾಬ್ ಏನು ಗೊತ್ತೋ? ನೀವು ಬಡತನವನ್ನು ಪದೇ ಸ್ಮರಣೆ ಮಾಡೋದಲ್ಲ. ಥಿಂಕ್ ಅಬೌಟ್ ಫಿಸಿಕ್ಸ್, ಥಿಂಕ್ ಅಬೌಟ್ ಕೆಮಿಸ್ಟ್ರಿ, ಥಿಂಕ್ ಅಬೌಟ್ ಮ್ಯಾಥಮೆಟಿಕ್ಸ್. ದಟ್ ಈಸ್ ಯುವರ್ ಜಾಬ್. ನಮ್ಮಪ್ಪ ಕುಡ್ಕ, ನಮ್ಮೂರಾಗ ಹಿಂಗ, ಸರ್ಕಾರ ಹಂಗ, ಅದೇನ್ರಿ ನಿಮ್ ಚಿಂತೆ? ನಾವೇನ ಚಿಂತೆ ಮಾಡಿಲ್ಲ. ಅದ್ಯಾಕೆ ತಗೊಂಡು ಚಿಂತೆ ನಿಮ್ಗ? ನಿಮ್ಮಪ್ಪ ಕುಡ್ಕಿದ್ರೆ ಅವ್ನು ಕುಡಿತಾನ, ಸಾಲ ಮಾಡಿ ಅವ್ನು ಮಾಡ್ತಾನ, ಅದು ಅವನ ಜಾಬ್. ಇದು ನಿಮಗಲ್ಲ. ನನ್ನ ಕುಟುಂಬದಲ್ಲಿರೋ ಮಗನಿಗೆ ಹೇಳಿರೋ ಉಪದೇಶವನ್ನು ನನ್ನ ಮಕ್ಕಳಿಂದ ತಿಳಿದು ಹೇಳ್ತಾ ಇದ್ದೀನಿ, ಹೌದಲ್ಲ?
ನಿನ್ನ ಮನಸ್ಸು ಫಿಸಿಕ್ಸ್ ಮೇಲೆ ಇರಲಿ, ನಿನಗೆ ಮಾರ್ಕ್ಸ್ ಬರ್ತಾವ. ನಿಮ್ಮ ತಂದೆಯ ಸಮಸ್ಯೆನ ಪರಿಷ್ಕಾರ ಮಾಡಬಹುದು. ಸಾಲ ಆಗ್ಯದ ಅಂದ್ರೆ ಆ ಸಾಲ ಮುಟ್ಸೋದವಾಗ ದುಡ್ಡು ಸಂಪಾದನೆ ಮಾಡಿದಾಗ ಅಲ್ಲಿವರೆಗೆ ಅದು ಹಂಗೆ ಇರ್ತದೆ. ಅವನ ಹಂಗೆ ಮಾಡ್ಯಾನಂತ ನೀವು ಹಂಗೆ ಮಾಡ್ರಿ, ನೀವು ಹಂಗೆ ಇರ್ತೀರಿ, ನಿಮ್ಮ ಮಗನ ಹಂಗೆ ಇರ್ತಾನೆ. ಅದು ಕೊನೆಗಾಣಿಸ್ಬೇಕಾದ್ರೆ ಹೋಗ್ರಿ. ನಮ್ಮ ತಂದೆ 25 ಲಕ್ಷ ಸಾಲ ತೀರ್ಸಿನಲ್ಲ, ನಾನು ಸಂಪಾದನೆ ಮಾಡ್ರಿ, ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡಿ ಬಿಟ್ಟಾಕರ ಅವ್ರು ಸಾಲದವ್ರ ಮುಖದ ಮೇಲೆ. ನನಗೂ ನೋವಾಗ್ತೈತೆ, ಸಾಲದವ್ರ ಬಂದು ಕೇಳಿದಾಗ ಮೈ ಉರಿತಿತ್ತು. ಆದ್ರೆ ನಾನು ಅವನು ನೆಗೆಟಿವ್ ಆಗಿ ತಗೊಂಡಿಲ್ಲ. ಆಮೇಲೆ ನಾವು ತಗೊಂಡಿದ್ದು ಸತ್ಯ ಇರೋದ್ರಿಂದ ಅವನನ್ನು ಬೇಕೊಂಡಿಲ್ಲ, ನಾನು ತೀರ್ಸಿದ್ವಿ. ಋಣಮುಕ್ತರನ್ನಾಗಿ ಮಾಡಿ ನನ್ನ ತಂದೆ ನೀನು ಲೋಕದಿಂದ ಕಳಿಸಿದ. ಅದು ಮಗನಾಗಿ ನೀವು ಮಾಡ್ಬೇಕಾಗಿತ್ತು. ಮಾಡ್ಬೇಕು ಇವಾಗ. ಬಿಟ್ಬಿಡ್ರಿ. ಮನೆಗೆ ಹೊಲಕ್ಕೆ ಮಾತ್ರ ಬರಲ್ಲ ಅಂತ ಹೇಳ್ರಿ, ಕೂಲಿಗೆ ಮಾತ್ರ ಬರಲ್ಲ. ಏನೇನು ಮಾಡ್ಕೊಂಡು ಹೋಗಿ ನಾನು ಉಪವಾಸ ಹತ್ರ ಸಾಯಿ, ನಾನು ಹತ್ತಿ ಬಿಡ್ಸಕ್ ಹೋಗಲ್ಲ. ಈ ಹತ್ತಿ ಬಿಡಿಸಿದ್ರೆ ಏನಂತ ಹೇಳಿ ಎಕ್ಸಾಮ್ ಲೂಸ್ ಮಾಡ್ಕೊಂತ ಮತ್ತೆ ನೀವು ಹತ್ತಿ ಬಿಡಿಸ್ಕೊಂಡು ಜೀವನ ಪರ್ಯಂತ 1-2 ವರ್ಷ ಹತ್ತಿ ಬಿಡಿಸೋದು ಬಿಡ್ರಿ. ಅವ್ರ ಸಮಸ್ಯೆಗಳಿದ್ರೆ ಇರ್ತಾರೆ, ತಿಂತಾರೋ ರೇಷನ್ ಕೊಡಕಂದ್ರೆ ಎಲ್ಲ 1-2 ರೊಟ್ಟಿ ತಿಂದು ಬದುಕ್ತಾರೆ. ಅಪ್ಪ ಅಮ್ಮ ಸಾಯಲ್ಲ. ನಾವು ಸಾಲ ಕೊಟ್ಟವ್ನು ಬೈತಾನೆ, ಬೇಕು ಅಂತ ಇರ್ತಾರೆ. ಅವನೇನ್ ಮಾಡ್ತೀನಿ, ನೀನೇ ಮಾಡಿ ಸಾಧ್ಯ. ಈ ಕಡೆ ಕೇಳಿದ್ರೆ ಬಿಟ್ಬಿಟ್ಟು ಒಪ್ಪರಿ. ಈಗ ನೀನು 10 ರೂಪಾಯಿ ಕೊಡ್ಬೇಕು, ನಾನು ಬಂದು ಬೈತೀನಿ, ಏನ್ ಮಾಡ್ತೀನಿ? ಅಷ್ಟೇ ಮಾಡ್ತೀನಿ. ನೀನ್ ಯಾಕೆ ನಿನ್ ಬನ್ನಿ ಇಲ್ಲ ಬೇಯಿಸ್ಕೊ, ಸುಮ್ಮನಿರು, ಬದುಕೋ. 10 ರೂಪಾಯಿ ಸಂಪಾದನೆವರೆಗೂ ಬೇಯಿಸ್ಕೊ. ಸಂಪಾದನೆ ಮಾಡಿದ್ಮೇಲೆ ನೋಡಪ್ಪ ನೀನು 10 ರೂಪಾಯಿ ಕೊಟ್ಟಿನ ಅಂತ ಮತ್ತೆ ಬೇಬೇಡ. 10 ರೂಪಾಯಿ ಕೊಡೋವರೆಗೂ ಬೇಯಿಸ್ಕೋಬೇಕಲ್ಲ, ಸಾಲಗಾರರಿಂದ ಬೇಯಿಸ್ಕೋ. ಆದ್ರೆ 10 ರೂಪಾಯಿ ಹೆಂಗ್ ಸಂಪಾದನೆ ಮಾಡ್ಬೇಕು ಯೋಚನೆ ಮಾಡು. ಅವ್ನು ಬೈದಾನನ್ನು ಚಿಂತೆ ಮಾಡೋದ್ರಿಂದ 10 ರೂಪಾಯಿ ಬರಲ್ಲ. ಇದ್ರ ಬಹಳ ಚಂದ ಗಮನಿಸಿದ್ರೆ ದಯವಿಟ್ಟು ಮಕ್ಕಳನ್ನ ಯಾಕೆ ದಿಸ್ ಇಸ್ ವಾಟ್ ದ ಪ್ರಾಬ್ಲಮ್ ಆಫ್ ಎಲ್ಲ ನಮ್ಮ ಆಶ್ರಮ ಇರೋರಿ ನಮ್ಮ ಸಮಸ್ಯೆ ವಾತಿ ಬಿಡಿಸ್ಬೇಕು. ಇವು ಅರ್ಧ ಜಾತ್ರೆಗಳು, ಅರ್ಧ ಮದುವೆಗಳು. ಇವಾಗ ಹತ್ತಿ ಬಿಡ್ತಾನೆ ಹೋಗ್ಬಿಡು, ಬಡವರಪ್ಪ ಏನೋ 4 ರೂಪಾಯಿ ಸಂಪಾದನೆ ಮಾಡ್ತಾನೆ ಪ್ರೊಡಕ್ಟಿವ್ ಅಂತ ಬಿಡಬಹುದು. ಅದಕ್ಕೆ ಎಕ್ಸೆಪ್ಷನ್ ಕೊಡ್ಬೋದು. ಜಾತ್ರೆಗೆ ಯಾಕೆ ಕೊಡ್ಬೇಕು? ಅದು ಫೆಬ್ರವರಿನಾಗ ಬರ್ತದೆ ನಿರ್ಮಾಲ್ಯವೆಲ್ಲ ಜಾತ್ರೆ. ಒಳ್ಳೆ ಪ್ರಿಪರೇಟರಿ ಟೈಮ್ನಾಗ ನಿರ್ಮಾಲ್ಯವೆಲ್ಲ ಜಾತ್ರೆ. ನಾವು ಬಂಡಿ ಕಟ್ಕೊಂಡು ನೋಡಿ, ಬಂಡಿ ನಮ್ಗೇನು ಗೊತ್ತಿದ್ದಿಲ್ಲ ಅವಾಗ. ಈ ದಿನ ಜಾತ್ರೆ ಯಾಕೆ ಟೆನ್ಷನ್? ಅವಾಗ ಜಾತ್ರೆ ಯಾಕೆ ವೈಶಿಷ್ಟ್ಯತೆ ಇತ್ತಂದ್ರೆ ರೊಕ್ಕ ಇರ್ತಿರಲಿಲ್ಲ. ಅವರು ಈ ದಿನದ ಜಾತ್ರೆ, ಈ ಕಡೆ ಎಲ್ಲ ಅಂಗಡಿಗಳು ಇದ್ದಿಲ್ಲ ಸಿಲ್ವಾರ್ನಲ್ಲಿ. ಅವಾಗ ಜಾತ್ರೆಗೆ ಅಷ್ಟೇ ಖರೀದಿ, ಬಚ್ಚಿಟ್ಟು ರೊಕ್ಕ ಜಾತ್ರೆ ಅಂದ್ರೆ ಅಷ್ಟು ಜಾತ್ರೆ. ಯಾಕಂದ್ರೆ ಅವಾಗ ಅಷ್ಟೇ ನಾವು ನಿರ್ಮಾಣ ಹೋಗೋದು. ಈಗ ಮುಂಜಾನೆ ಸಿಲ್ವಾರ್ನಾಗಿದ್ರೆ ಜಾತ್ರೆ ತಗೊಂಡು ನಿಮ್ಗೆ ಏನ್ ಮಾಡೋದು? ಹೌದಲ್ಲ, ನಿರ್ಮಾಣ ಎಲ್ಲ ಮುಂದೆ ಜಾತ್ರೆ ಫೆಬ್ರವರಿ ಅದಕ್ಕೆ ರೈತರು ಮಾಡಿದ್ರೆ. ಹಂಗಾಗಿ ಜಾತ್ರೆಗಳು, ಮದುವೆಗಳು, ಮನೆಯ ಸಮಸ್ಯೆಗಳು ಇವುಗಳನ್ನೆಲ್ಲ ಬಿಡ್ರಿ ಸ್ವಲ್ಪ ದಿನ. ಏನೋ ಅವು ಸಾಲ್ವ್ ಮಾಡಲ್ಲ. ಮನಸ್ಸನ್ನ ನಿಗ್ರಹ ಮಾಡಿಕೊಂಡು ನಿಮ್ಮ ಸ್ನೇಹಿತರು ಯಾರು ಅಂತಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಇಂಗ್ಲಿಷ್, ಇದನ್ನ ಮನನ ಮಾಡಿ 2 ವರ್ಷ ಒಳ್ಳೆ ರ್ಯಾಂಕ್ ತಗೊಂಡು ಇಂಜಿನಿಯರಿಂಗು ಮೆಡಿಕಲ್ ಹೋಗಿ ಇನ್ನು 4 ವರ್ಷ ಓದಿದ ಮೇಲೆ 1 ಲಕ್ಷ, 1.5 ಲಕ್ಷ ಸಾವಿರಗಳು ಬರ್ತಾವೆ. ಅಲ್ಲಿಗೆ ಬಡ್ಡಿ ಆದ್ರೆ ಬಡ್ಡಿ ಆಗಿತ್ತು. ಏನು 1000 ತಗೊಂಡು 10,000 ನೀವು ಗಳಿಸಿದ ಲಕ್ಷ ಆದ್ರೆ, ಈಗ ನೀವು ಒಪ್ಪದ 10,000 ಆದ್ರೆ ಬಡ್ಡಿ 30,000 ಆಯ್ತು. ಬಟ್ ನೀವು ಗಳಿಸೋದ ಲಕ್ಷ ಅಂದ್ಮೇಲೆ ಏನೋ 70,000 ನೀವು ಲೆಕ್ಕ ಅರ್ಥ ಆಗಲ್ಲ. ಮ್ಯಾಥಮೆಟಿಕ್ಸ್ ಮತ್ತೆ ಯಾಕೆ ಚಿಂತೆ? ಮ್ಯಾಕ್ಸಿಮಮ್ ಏನಾಗ್ತದೆ ಬಡ್ಡಿ ಇರ್ತದೆ. ಹೌದಲ್ಲ, ಏನು ಹೊಡಿತಾರೆ, ಸಾಯಿಸ್ತಾರೆ. ಆ ಕಾಲಗಳು ಹೋದ ಅಂದ್ಬೇಡ. ಈಗ 6 ನಂತರ ಸಾಲ ಕೇಳಬಾರ್ದಂತ ಕಾನೂನು. ಏನು ಹಿಂದಿನ ಕಾಲಕ್ಕೆ ಹೊಡಿತಿದ್ರು, ತಗೊಂಡು ಹೊಡಿತಿದ್ರು. ಗೌಡ್ರೆಲ್ಲ ಸಾಲ ಕಡಿಮೆ ಹೊಡಿತಿದ್ರು. ಈಗ ನಿಮ್ಮ ಅಪ್ಪಮ್ಮಗೆ ಯಾರು ಹೊಡೆದ್ರು ಕೇಸ್ ಆಗ್ತದೆ. ಕಾನೂನಿನ ಪ್ರಕಾರ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಹೊಡಿಬಾರ್ದು. ನಿಮ್ಮ ಅಪ್ಪ ಅಮ್ಮನಿಗೆ ಯಾರು ಸಾಲ ಕೊಟ್ಟಿಲ್ಲ ಅಂತ ನೀವು 3 ಗೌಡ್ರು ಹೊಡೆದ್ರೆ ನೀವು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಉಲ್ಟಾ ಅವನಿಗೆ ಜೈಲಿಗೆ ಆಗ್ತದೆ. ಈ ಕಾನೂನು ಹಂಗಾಗಿದೆ. ಹೀಗಾಗಿ ಸಾಲದ ಬಾಧೆ ಇದ್ರೆ ಏನೋ ಮಾಡಿರ್ತಾರೆ, ಏನೋ ಅವೆಲ್ಲ ನಡೀಲಿ, ಅವು ಏನು ಇಟ್ಕೋಬೇಡ. ಹೌದಲ್ಲ, 3 ಹೇಳ್ತಾರೆ ಹಳ್ಳಿ ಹುಡುಗರು, ನಮ್ಮ ಮನೆಗೆ ಸಾಲ ನಮ್ಮ ಅಪ್ಪ ಕೊಡ್ತಾರೆ, ನಮ್ಮ ಊರಾಗ ಜಾತಿ. ಹೌದಲ್ಲ, ಯಾಕೆ ಇವು ಹೇಳ್ತಾವ? ಅದೆಲ್ಲ ರೀಸನು. ನಿನ್ನ ಮನಸ್ಸು ಫಿಸಿಕ್ಸ್ ನಲ್ಲಿ ಇಡಕ್ ನಿನ್ ಕೈಲಿ ಆಗ್ಲಾರ್ದಕ್ಕೆ ನೀನ್ ನೆವಗಳು ಅಷ್ಟೇ. ನಿನ್ನ ಮನಸ್ಸು ಪುಸ್ತಕದ ಕಡೆಗೆ ಹೋಗೋದು. ಈಗ ಏನಾದ್ರು ಹೇಳ್ಬೇಕಲ್ಲ ನೆವ. ಹಾಗಾಗಿ ನೆವಗಳು ಹೇಳದೆ ಸರಸ್ವತಿ ನಮೋಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯೆ ಸಿದ್ಧಿರ್ಭವತು ಬೇಸರ. ಆ ಭಗವಂತಿಯನ್ನು ಪ್ರಾರ್ಥನೆ ಮಾಡ್ರೆ ಚಂಚಲವಾಗಿರುವ ಮನಸ್ಸು ಸಹಜವಾಗಿದ್ರು ಅದರ ನಿಯಂತ್ರಿಸುವ ಶಕ್ತಿ ಜಗಜ್ಜನೆಯಲ್ಲಿದೆ. ಆ ಜಗಜ್ಜನಿಯನ್ನು ಪ್ರಾರ್ಥನೆ ಮಾಡಿ ಆಳ್ರಿ. ನೀವು ಹೋಗಿ ಜಗಜ್ಜನೆ ಹತ್ರ ಆಳ್ರಿ. ಅಮ್ಮ ನನ್ನ ಮನಸ್ಸು ಫಿಸಿಕ್ಸ್ ನಲ್ಲಿ ಕೂಡ ಅಂತ ಕಣ್ಣೀರಿಡ್ರಿ. ಆಳ್ರಿ, ಬೇಕಾದ್ರೆ ಕಣ್ಣಾಗ ನೀರು ಬರ್ಲಿ, ಒಬ್ಬಿಟ್ಟು ಆಳ್ರಿ. 2ನೇ ದಿನ ನಿಮ್ಮ ಮನಸ್ಸು ಪುಸ್ತಕದ ಮೇಲೆ ಕೂಡಿ, ಮನಸ್ಸು ಪುಸ್ತಕದ ಮೇಲೆ ಲಗ್ನವಾದ್ರೆ ಮಾತ್ರ ಜೀವನ ಯಶಸ್ಸಾಗ್ತದೆ ಅಂತ ಹೇಳ್ತಾ ತಮ್ಮೆಲ್ಲರ ಚಂಚಲವಾದ ಮನಸ್ಸನ್ನ ಆ ಭಗವಂತ ನಿಯಂತ್ರಣ ಮಾಡಲಿ. ತಮ್ಮೆಲ್ಲರ ಮನಸ್ಸು ಪುಸ್ತಕದ ಮೇಲೆ ಹೋಗಿ ನಿಮಗೆ ಎಲ್ಲರಿಗೂ ಮೋರ್ ದನ್ 90% ಬಂದು ಈಗ ಬಂದಿರೋರೆಲ್ಲರೂ ನನಗೊಂದು 2 ವರ್ಷ ಆದ್ಮೇಲೆ ಫೋನ್ ಮಾಡಿ, ಸರ್ ನನಗೆ ಇಂಜಿನಿಯರಿಂಗ್ ಸೀಟ್ ಬಂದಿದೆ, ಯಾವ ಕಾಲೇಜಲ್ಲಿ ಹೋಗ್ಬೇಕು ಸರ್, ನನಗೆ ಮೆಡಿಕಲ್ ಸೀಟ್ ಬಂದಿದೆ, ಯಾವ ಕಾಲೇಜ್ ಒಳ್ಳೆಯದು, ನನಗೆ ಇಂಜಿನಿಯರಿಂಗ್ ರ್ಯಾಂಕ್ ಬಂದಿದೆ, ಯಾವ ಕಾಲೇಜಲ್ಲಿ ಲಿಸ್ಟ್ ಹಾಕಬೇಕು, ಯಾವ ಬ್ರಾಂಚ್ ಒಳ್ಳೆಯದು,
ಅಂತ ಹೇಳಿ ಮತ್ತೊಂದು 5-6 ವರ್ಷಗಳಾದ್ಮೇಲೆ ನಮ್ಮ ತಾಯಿ ತಂದೆ ಮನೆ ಕಟ್ಸಿದ್ದೇನೆ, ಹೋಗ್ಲಿಕ್ಕೆ ಬರ್ರಿ ನೀವು ಪಾದ ಹಿಡಿದು ಹೇಳಿದ್ರಲ್ಲ, ನನ್ನ ತಂದೆ ಕಾರ್ ಕೊಂಡ್ಕೊಂಡಿದ್ದೇನೆ, ರಾಮಕೃಷ್ಣನ್ ಮೊದಲಿನ ಸೀಟ್ನಲ್ಲಿ ಇಟ್ಕೊಂಡು ಒಂದು ಡ್ರೈವ್ ಮಾಡಿದೆ, ಗುರುಗಳು ಬರ್ರಿ ನಮ್ಮ ಕಾರ್ನ ನೀವೇ ಫಸ್ಟ್ ಓಡಿಸ್ರಿ, ಐ ಆಮ್ ಎ ಗುಡ್ ಡ್ರೈವರ್, ಸೊ ಕಾರ್ ಕೊಟ್ಟು ಒಂದು 1 ಕಿಲೋಮೀಟರ್ ಓಡಿಸಿ ಅಂತ ಹೇಳುವಂತ ಉನ್ನತ ಮಟ್ಟಕ್ಕೆ ತಾವೆಲ್ಲರೂ ಹೋಗ್ಲಿ, ಅದಕ್ಕೆ ಶ್ರೀಮಾತೆ ಶಾರದೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇಲ್ಲಿವರೆಗೆ ಅವಕಾಶ ಮಾಡಿಕೊಟ್ಟಿರುವ ಪ್ರಾಂಶುಪಾಲರಿಗೆ, ನೆರೆದಿರುವ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಈ ನುಡಿಗಳನ್ನು ಸವಿನಯವಾಗಿ ನನ್ನ ಗುರುಗಳಾದ ಶ್ರೀರಾಮಕೃಷ್ಣರ ಪರಮಹಂಸರ ಪಾದ ಪದ್ಮಗಳಲ್ಲಿ ಸಮರ್ಪಿಸುತ್ತೇನೆ.